Shubhodaya. I am ready to positive change. Yes. ಯಾರೆಲ್ಲ ಬಂದಿದ್ದಾರೆ? ನಾವೇ ಇಬ್ಬರೇ ಬಂದಿದ್ದೀವಿ. ಓಕೆ. ಮಳೆ ಉಂಟಾ ಮೇಡಮ್? ಮಳೆ ಸ್ಟಾರ್ಟ್ ಆಯ್ತಾ? ಬರ್ತಾ ಇದೆ. ಓಕೆ. ಚಂದ್ರು ಸರ್, ಶುಭೋದಯ. Shubhodaya, madam. I am ready for positive ಫಾರ್ change. ಪಾಸಿಟಿವ್ ಚೇಂಜ್. ಇವತ್ತು ಲೊಕೇಶನ್ ಎಲ್ಲ ಹಾಕ್ತೀನಿ ಹೋಟೆಲ್ದು. ಭಾಗ್ಯ ಮೇಡಮ್, ಶುಭೋದಯ. Shubhodaya, madam. I am ready to positive change. ಎಸ್, ವೆರಿ ಗುಡ್. ಐ ಆಮ್ ರೆಡಿ ಟು ಪಾಸಿಟಿವ್ ಚೇಂಜ್. ಏನು ಶಬ್ದಗಳನ್ನ ಯೂಸ್ ಮಾಡ್ತೀವಿ ಅದು ಲೈಫಲ್ಲಿ ಆಗುತ್ತೆ. ಮಾತಾಡಕ್ ನಾವು ರೆಡಿ ಆಗ್ಬೇಕಷ್ಟೆ, ಹೌದಲ್ವಾ? ಹೌದು ಮೇಡಮ್. ಎಸ್. ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಸ್ವಲ್ಪ ಈಗ? ತುಂಬಾ ಮಳೆ ಮೇಡಮ್ ಇಲ್ಲಿ ಬಿಡ್ತಿದೆ. ಹೌದಾ? ಹೆವಿ ಮಳೆ ಇವಾಗ ಸ್ವಲ್ಪ ಹೊತ್ತಲ್ಲಿ ನಿಂತಿದೆ. ಓ, ನಮ್ಮಲ್ಲೂ ಮಳೆ ಬಂದಿದೆ ನಿನ್ನೆ ನೈಟು. ಇಲ್ಲಿ ತುಂಬಾ ಮಳೆ ಹೆವಿ ಮಳೆ ಇದೆ. ಹ್ಮ್. ಗುಡುಗು ಮಿಂಚು ಹೆವಿ, ನಿದ್ದೆನೆ ಬಂದಿಲ್ಲ ಬೈಕ್ಗೆ. ಇನ್ನ ನಮ್ದು ಉಡುಪಿ ಸೈಡ್ ಅಲ್ಲಿ ಗುಡುಗು ಮಿಂಚು ನೋಡಿದ್ರೆ ಏನಂತೀರ ನೀವು ಹಂಗ? ಇಲ್ಲ ನಿನ್ನೆ ಇವತ್ತು ತುಂಬಾ ಇತ್ತು. ನೈಟ್ ಒಂದ್ 11 ಗಂಟೆ ಶುರುವಾಗಿತ್ತು. ಹ್ಮ್. ಇಲ್ಲಿ ತನಕ ಒಂದ್ 4 ಗಂಟೆ ತನಕನೂ ಮಳೆ ಬಂದಿದೆ, ಗುಡುಗು ಮಿಂಚು ಅಷ್ಟೇ ಬಂದಿದೆ. ಓ, ಮಳೆ ಸ್ಟಾರ್ಟ್ ಆಗುವಾಗ ಒಂದ್ಸರಿ ಬರುತ್ತೆ ಗುಡುಗು ಮಿಂಚು, ಆಮೇಲೆ ಬರ. ಹೆವಿ. ಅಶ್ವಥ್ ಸರ್, ಏನಿವತ್ತು ಬೇಗ ಬಂದ್ಬಿಟ್ಟಿದ್ದೀರಾ? Yes, madam. Shubhodaya. Good morning. ಗುಡ್ ಮಾರ್ನಿಂಗ್, ಶುಭೋದಯ. ಬೇಗ ಇದ್ದೆ ಮೇಡಮ್, ಜಾಯಿನ್ ಆದ ಅಷ್ಟೇ. ಕೇಳಿಸ್ತಿಲ್ಲ ನೀವ್ ಹೇಳಿದ್ದು. ಬೇಗ ಇದ್ದೆ ಮೇಡಮ್, 5 ಗಂಟೆ ಕರೆಕ್ಟ್. ಓಕೆ. ಹಾಗಾಗಿ ಜಾಯಿನ್ ಆದ. ಹ್ಮ್. ನಿದ್ದೆ ಬರ್ಲಿಲ್ಲ. ಇಲ್ಲ ಮೇಡಮ್. ಚಳಿಗಾಲದಲ್ಲಿ ಮಳೆ ಬರ್ತಾ ಇದೆ, ಚಳಿ ಬರ್ತಾ ಇದೆ, ಬೇಗ ಜಾಯಿನ್ ಆಗಲ್ಲ ಜನ. ಸಂಕಲ್ಪ ಸಿದ್ಧಿ ಕ್ಲಾಸು ಲೈಫ್ ಟೈಮ್ ಬೇಕಾ? ಎಸ್ ಮೇಡಮ್. ಲೈಫ್ ಟೈಮ್ ಬೇಕು, ಇರೋವರೆಗೂ ಮಾಡ್ತಾ ಇರ್ಬೇಕು ಅಲ್ವಾ? ಹೌದು. ಬೇಕು ಮೇಡಮ್. ಓಕೆ. ಮಾಡೋಣ. ಸುನಂದ ಮೇಡಮ್, ಶುಭೋದಯ. ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಇವತ್ತೊಂದು ಕತೆ ಹೇಳ್ತೀನಿ.
ಸರಿ, ಬರೋರು ಆಮೇಲೆ ಜಾಯಿನ್ ಆಗ್ತಾ ಇರ್ಲಿ. ಅವ್ರನ್ನ ಕಾಯ್ತಾ ಕುತ್ಕೊಂಡು ಇರೋರಿಗೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಸ್ಕಾಟ್ಲ್ಯಾಂಡ್ ಅನ್ನೋ ಒಂದು ಪುಟ್ಟ ದೇಶ ಆಯ್ತಾ. ಆ ದೇಶಕ್ಕೆ ಒಬ್ಬ ರಾಜ ಇರ್ತಾನೆ, ರಾಬರ್ಟ್ ಬ್ರೂಸ್ ಅಂತ. ಎಷ್ಟು ಚಿಕ್ಕ ದೇಶ ಅಂದ್ರೆ ಒಂದು ನಮ್ಮ ಕೇರಳ ಇದೆಯಲ್ಲ ಅದಕ್ಕಿಂತ ಚಿಕ್ಕದಿರ್ಬೋದು. ಚಿಕ್ಕ ದೇಶ ಅಂದ್ರೆ ಚಿಕ್ಕ ದೇಶ. ಇಂಗ್ಲೆಂಡ್ ಏನ್ ಮಾಡುತ್ತೆ, ಆ ದೇಶವನ್ನ ವಶಪಡಿಸ್ಕೊಳ್ಳುತ್ತೆ. ಅಲ್ಲಿದ್ದಂಥ ಸೈನಿಕರನ್ನ, ರಾಜನಿಗೆ ಏನು ಇರ್ತಾರಲ್ಲ ಅವ್ರನ್ನೆಲ್ಲಾರನು ಯುದ್ಧ ಮಾಡಿ, ಯುದ್ಧದಲ್ಲಿ ಸೋಲಿಸಿ ಆ ದೇಶವನ್ನ ಇಂಗ್ಲೆಂಡ್ ದೇಶ ವಶಪಡಿಸ್ಕೊಳ್ಳುತ್ತೆ. ಇವನು ಅಪ್ಪಿತಪ್ಪಿ ಬದುಕೊಂಡ್ಬಿಡ್ತಾನೆ. ಯಾರು? ರಾಜ ಬದುಕ್ತಾನೆ. ಬದುಕ್ಬಿಟ್ಟು ಏನ್ ಮಾಡ್ತಾನೆ, ಬಂದು ಒಂದು ಈಗ ಪ್ರಾಣ ಭಯ ಇರುತ್ತಲ್ಲ, ಶತ್ರುಗಳ ಭಯ, ಪ್ರಾಣ ಭಯ, ನನ್ನ ಜೀವನ ಏನಾದ್ರೂ ಮಾಡಿ ಉಳಿಸ್ಕೋಬೇಕು. ಈಗ ಸಾವು ಏನಂತಾರೆ, ಸಾವಿನ ದವಡೆಗೆ ಹೋಗಿ ಬಂದು ಸಿಕ್ಕಾಕೊಂಡು ವಾಪಸ್ ಬಂದಾಗ ಹೆಂಗೆ ಭಯ ಇರುತ್ತೆ, ಏನಾದ್ರೂ ಮಾಡಿ ನಾನು ಬದುಕಲೇಬೇಕು, ಉಳ್ಕೋಬೇಕು ನಾನು ಅಂತ. ಏನ್ ಮಾಡ್ತಾನೆ, ಈಗ ಒಂದಷ್ಟು ಜನ ಅವನ್ನ ಅಟ್ಯಾಕ್ ಮಾಡಕ್ ಬಂದಾಗ ಇವನು ಒಬ್ನಿಂದ ಇದು ಮಾಡಕ್ ಆಗಲ್ವಲ್ಲ, ಅವನೇನ್ ಮಾಡ್ತಾನೆ, ಹೋಗ್ಬಿಟ್ಟು ಒಂದು ಗುಹೆ ಗುಹೆ ಇರುತ್ತಲ್ಲ ಅಲ್ಲಿ ಹೋಗಿ ಕುತ್ಕೋತಾನೆ. ಅವನಿಗೆ ಅನ್ಸುತ್ತೆ, ನನ್ನ ದೇಶನ ಕಿತ್ಕೊಂಡ್ಬಿಟ್ರು, ನನ್ನ ಸೈನಿಕರೆಲ್ಲ ಸಾಯಿಸ್ಬಿಟ್ರು, ಇಡೀ ದೇಶವನ್ನೇ ವಶ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಇನ್ನು ನನ್ನ ಕೈಲಿ ಏನೂ ಆಗಲ್ಲ, ಮುಗೀತು, ನಾನು ಇನ್ನ ಸಾಯೋದೊಂದೇ ಬಾಕಿ ನನಗೆ. ನಾನೇನಾದ್ರೂ ಅವ್ರ ಕಣ್ಣುಗಳಿಗೆ ಕಾಣಿಸ್ಕೊಂಡ್ಬಿಟ್ಟೆ ಅಂದ್ರೆ ಏನಾಗತ್ತೆ, ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಗುಹೆನಲ್ಲಿ ಕುತ್ಕೊಂಡು, ಈಗ ಪ್ರಾಣ ಭಯ ಇದ್ದವ್ರು ಹೆಂಗಿರ್ತಾರೆ, ಸಾವು ಸಮೀಪ ಬಂದಿದೆ, ಸಿಕ್ಕಿದ್ರೆ ಇನ್ನೊಂದ್ 2 ನಿಮಿಷದಲ್ಲೇ ನನ್ನನ್ನ ಕೊಂದು ಬಿಡ್ತಾರೆ ಅಥವಾ ಕೊಚ್ಚಿ ಸಾಯಿಸ್ಬಿಡ್ತಾರೆ ಅನ್ನೋ ಒಂದು ಭಯ ಇರೋವಾಗ ಮನುಷ್ಯ ಹೆಂಗಿರ್ತಾನೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಾವು ಎದುರುಗಡೆ ನಿಂತಿದೆ, ಇವನೇನ್ ಮಾಡ್ಬೇಕು ಅಂತ ಒಂದು ಪರಿಸ್ಥಿತಿನಲ್ಲಿ ಒಂದು ಗುಹೆನಲ್ಲಿ ಹೋಗಿ ಕೂತಿರ್ತಾನೆ. ಹೆದರ್ಕೊಂಡು ಅವ್ರು ಯಾರಿಗೂ ಕಾಣಿಸ್ತೇ ಕೂತ್ಕೋಬೇಕು ನಾನಂತ ಏನೇನೋ ಯೋಚನೆಗಳು ತಲೆಲ್ಲ ನೋಡ್ತಾ ಇರತ್ತೆ. ನನ್ನ ಕತೆ ಮುಗ್ದೋಯ್ತು, ಕಾಣಿಸ್ಬಿಟ್ರೆ ಆಯ್ತು, ನಾನು ಎಷ್ಟು ದಿವಸ ಇಲ್ಲೇ ಕೂತ್ಕೊಳ್ಳೋದು, ಹಿಂಗೆ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಆಯ್ತು, ಎಲ್ಲ ನನ್ನ ಇಡೀ ಇದನ್ನೇ ಸರ್ವನಾಶ ಮಾಡ್ಬಿಟ್ರು, ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಕುತ್ಕೊಂಡು ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಈಗ ನಮ್ಮ ಹತ್ರ ಇರೋದೇನೋ ಒಂದಷ್ಟು ವಸ್ತು ಕಳೆದೋದ್ರೇನೆ ನಾವ್ ಎಷ್ಟು ಬೇಜಾರಾಗ್ತೀವಿ, ಅಂಥದ್ರಲ್ಲಿ ಅವನು ಇಡೀ ದೇಶನೇ ಅವರು ವಶಪಡಿಸ್ಕೊಂಡು ಅವನಿಗೆ ಪ್ರಾಣ ಭಯ ಇದೆ, ಅವನು ಸತ್ತೋಗೋ ಲೆವೆಲಿಗೆ ಬಂದಿದ್ದಾನೆ ಅಂತಂದ್ರೆ ಅವನಿಗೆ ಹೆಂಗಾಗ್ಬೇಡ. ಅಂದ್ರೆ ಒಂದು ದೇಶದ ರಾಜ, ಅವನು ಅಷ್ಟು ವೈಭೋಗದಿಂದ ಬದುಕಿರ್ತಾನೆ, ಇವಾಗ ಭಿಕಾರಿ ತರ ಎಲ್ಲೋ ಬಂದು ಬಚ್ಚಿಟ್ಕೋಬೇಕು, ಪ್ರಾಣ ಭಯದಿಂದ ಅವನು ಇದು ಮಾಡ್ಬೇಕು ಅಂತಂದಾಗ ಅವನು ಸನ್ನಿವೇಶನೂ ಅಷ್ಟೇ ಕೆಟ್ಟದಾಗಿರುತ್ತೆ ಅಲ್ವಾ. ಸೊ ಅವಾಗ ಯೋಚನೆ ಮಾಡ್ತಾ ಮಾಡ್ತಾ ಹೆಂಗೆ ಕೂತಿರ್ತಾನೆ. ಅಲ್ಲೊಂದು ಇರುವೆ ಏನ್ ಮಾಡ್ತಾ ಇರುತ್ತೆ, ಅದಕ್ಕಿಂತ ದೊಡ್ಡ ಗಾತ್ರದ ಒಂದು ತಿಂಡಿ, ಏನೋ ಒಂದು ಅಕ್ಕಿನೋ ಏನೋ, ಅದನ್ನ ಎತ್ಕೊಂಡು ಹೋಗ್ತಾ ಇರುತ್ತೆ. ಅದು ಏನಾಗುತ್ತೆ, ಭಾರ ಜಾಸ್ತಿ ಆಗುತ್ತಲ್ವ, ಇರುವೆ ಗೊತ್ತಲ್ವ, ಜಾಸ್ತಿ ಆಗುತ್ತೆ, ಬಿದೋಗುತ್ತೆ. ಇರುವೆ ಏನ್ ಮಾಡುತ್ತೆ, ಮತ್ತೆ ವಾಪಸ್ ಬರುತ್ತೆ, ಎತ್ಕೊಂಡು ಹೋಗುತ್ತೆ, ಮತ್ತೆ ಬಿದ್ದೋಗುತ್ತೆ. ಅದೇನ್ ಮಾಡುತ್ತೆ, ಮತ್ತೆ ವಾಪಸ್ ಬರುತ್ತೆ, ಎತ್ಕೊಂಡು ಹೋಗುತ್ತೆ. ಹಿಂಗೆ ನಿರಂತರವಾಗಿ ಆ ಇರುವೆ ಏನ್ ಮಾಡುತ್ತೆ, ಅದನ್ನ ಆ ತಿಂಡಿನ ತಗೊಂಡು ಪ್ಲೇಸಿಗೆ ತಗೊಂಡೋಗಕ್ಕೆ ಪ್ರಯತ್ನ ಪಡ್ತಾನೆ ಇರುತ್ತೆ. ಇವನು ನೋಡ್ತಾನೆ ಇರ್ತಾನೆ ಅದನ್ನ ಕೂತ್ಕೊಂಡು. ಆ ಟೆನ್ಷನ್ ಅಲ್ಲಿ ಸುಮ್ಮನೆ ಅವನ ಗಮನ ಇರುವೆ ಕಡೆ ಹೋಗುತ್ತೆ. ಅದು ಪದೇ ಪದೇ ಹೋಗೋದು, ಅದು ಮಿಸ್ ಆಗಿ ಕೆಳಗಡೆ ಬೀಳೋದು, ಹಿಂಗೆ ಎತ್ಕೊಂಡು ಮೇಲೆ ಹೋಗ್ಬೇಕಾದ್ರೆ ಮತ್ತೆ ಬಂದು ಎತ್ಕೊಂಡು ಹೋಗೋದು. ಹಿಂಗೆ ಒಂದು 7-8 ಬಾರಿ ಮಾಡುತ್ತೆ. ಮಾಡ್ತಾ ಮಾಡ್ತಾ 8ನೇ ಬಾರಿಗೆ ಏನ್ ಮಾಡುತ್ತೆ, ಆ ತಿಂಡಿನ ಎತ್ಕೊಂಡು ಹೋಗಿ ಅದೆಲ್ಲಿ ತಲುಪಬೇಕಾಗುತ್ತೋ ಆ ಜಾಗವನ್ನ ತಲುಪುತ್ತೆ. ಯಾವುದು? ಇರುವೆ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇದೇನು, ನಾವಾದ್ರೆ ಏನ್ ಮಾಡ್ತೀವಿ, ಒಂದ್ಸರಿ ಟ್ರೈ ಮಾಡ್ತೀವಿ, ಬರ್ಲಿಲ್ವಾ ಬಿಡ್ತೀವಿ, 2 ಸರಿ ಟ್ರೈ ಮಾಡ್ತೀವಿ, ಬರ್ಲಿಲ್ವಾ ಟ್ರೈ ಮಾಡ್ತೀವಿ, 3ನೇ ಸರಿಗೆ ಮುಕ್ತಾಯ ಮಾಡಿ ಇದು ನನ್ನಿಂದ ಸಾಧ್ಯವಿಲ್ಲ, ನನಗೆ ಆಗಲ್ಲ, ಇದು ನನಗೆ ಬರ್ದಿರೋದಲ್ಲ ಇದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತೀವಿ, ಬೇರೆ ಏನಾದ್ರು ಮಾಡೋಣ ಅಥವಾ ಏನಾದ್ರು ಮಾಡೋಣ ಅಂದ್ಬಿಟ್ಟು ಬಿಟ್ಬಿಡ್ತೀವಲ್ವಾ. ಸೊ ಅವನಿಗೆ ಆ ಇರುವೆ ನೋಡಿ ಒಂಥರ ಇನ್ಸ್ಪೈರ್ ಆಗ್ಬಿಡ್ತಾನೆ. ಈ ಇಷ್ಟು ಸಣ್ಣ ಇರುವೆ ಇದಕ್ಕಿಂತ ದೊಡ್ಡ ಗಾತ್ರದ ತಿಂಡಿನ ಎತ್ಕೊಂಡು ಹೋಗಕ್ಕೆ ಎಷ್ಟು ಸಾರಿ ಬಿದ್ರು ಬೇಜಾರಾಗದೆ ವಾಪಸ್ ಆ ಕಡೆಗೆ ಈ ಕಡೆಗೆ ಹೋಗ್ದೇನೆ ಮತ್ತೆ ಬಂದು ಅದೇ ತಿಂಡಿನ ಎತ್ಕೊಂಡೋಗಿ ಅದ್ರ ಗೂಡು ಸೇರ್ತಲ್ಲ, ಇದು ಎಷ್ಟು ಇದಕ್ಕೆ ತಾಳ್ಮೆ ಇದೆ, ಎಷ್ಟು ಪ್ರಯತ್ನ ಮಾಡ್ತಾ ಇದೆ, ಮರಳಿ ಯತ್ನವ ಮಾಡು ಅಂತೇಳಿ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ ಇದೆಯಲ್ಲ ಇರುವೆ ಅಂತ ಹೇಳ್ಬಿಟ್ಟು ಅವನಿಗೆ ಆ ಇರುವೆ ನೋಡಿ ಮೈಂಡ್ ಚೇಂಜ್ ಆಗ್ಬಿಡುತ್ತೆ. ನೋಡಿ, ಯಾರ್ಯಾರಿಗೆ ಎಲ್ಲೆಲ್ಲಿ ಜ್ಞಾನೋದಯ ಆಗುತ್ತೆ, ಯಾವಾಗ ಅವ್ರ ಮೈಂಡ್ ಯಾವಾಗ ಹೆಂಗ್ ಚೇಂಜ್ ಆಗುತ್ತೆ ಹೇಳಕ್ ಬರಲ್ಲ. ಎಲ್ಲರಿಗೂ ಸಂಕಲ್ಪ ಸಿದ್ಧಿನಲ್ಲೇ
ಚೇಂಜ್ ಆಗಬೇಕು ಅಂತ ಇಲ್ಲ, ಎಲ್ಲರಿಗೂ ಬೇರೆ ಒಂದು ಯಾವುದೋ ಇದರಲ್ಲಿ ಚೇಂಜ್ ಆಗಬೇಕು ಅಂತ ಇಲ್ಲ. ಆ ಟೈಮ್ ಬರಬೇಕು, ಆ ಟೈಮು ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ಅಲ್ವಾ? ಅವಾಗ ಅವನಿಗೆ ತುಂಬ ಧೈರ್ಯ ಬಂದ್ಬಿಡುತ್ತೆ. ಇಂಥ ಸಣ್ಣ ಇರುವೆ ಇದಕ್ಕಿಂತ 10 ಪಟ್ಟು ಭಾರ ಇರೋ ವಸ್ತುಗಳನ್ನು ಎತ್ಕೊಂಡು ಹೋಗುತ್ತೆ, ತನ್ನ ಗೂಡು ಸೇರಿಸುತ್ತೆ ಅಂದರೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಮತ್ತೆ ಒಬ್ಬನೇ ಒಂದು ಇದರಲ್ಲಿ ಹೋಗ್ಬಿಟ್ಟು ಅವನೊಬ್ಬನೇ ಪ್ರಾಕ್ಟೀಸ್ ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಒಬ್ಬನೇ ಆ ದೇಶವನ್ನು ವಶಪಡಿಸ್ಕೊತಾನೆ. ವಾಪಸ್ ಅವನ ದೇಶವನ್ನು ಆ ಇಂಗ್ಲೆಂಡ್ ಇವನು ರಾಜರ ಜೊತೆ ಯುದ್ಧ ಮಾಡಿ ಮತ್ತೆ ಆ ದೇಶ ಅವನದು ಏನಿತ್ತು ಆ ದೇಶವನ್ನು ಅವನೇ ವಶಪಡಿಸ್ಕೊತಾನೆ. ಆ ದೇಶದ ಹೆಸರೇ ಸ್ಕಾಟ್ಲ್ಯಾಂಡ್ ಅಂತ. ಆ ರಾಜನ ಹೆಸರೇ ರಾಬರ್ಟ್ ಬ್ರೂಸ್ ಅಂತ. ನೋಡಿ, ಒಂದು ಇರುವೆ ಅವನಿಗೆ ಎಷ್ಟೊಂದು ಉತ್ತೇಜನ ಕೊಟ್ಬಿಡ್ತು, ಎಷ್ಟು ಇದು ಕೊಡ್ತು. ನಾನು ಸತ್ತೋಗ್ತೀನಿ, ಯಾರ ಕಣ್ಗಾದ್ರೂ ಸಿಕ್ಬಿಟ್ರೆ ನಾನು ಆಗೋಗ್ಬಿಡುತ್ತೆ ನನ್ನ ಕತೆ ಅಂತ ಭಯದಲ್ಲಿ ಕೂತಿದ್ದವನು ಇರುವೆಯನ್ನ ನೋಡಿ ಆ ಇರುವೆನೇ ಇನ್ಸ್ಪೈರ್ ಆಗಿ ತಗೊಂಡು ಇರುವೆ ಅವನಿಗೆ ಗುರು ಆಗೋಯ್ತು ಅವತ್ತು. ನಾನು ಯಾಕೆ ಮಾಡಬಾರ್ದು, ಇಷ್ಟು ಸಣ್ಣ ಪ್ರಾಣಿ ಇಷ್ಟು ಪ್ರಯತ್ನ ಮಾಡ್ತಾ ಇದೆ ಅಂದರೆ ಎಲ್ಲ ಥರದ ಬುದ್ಧಿ ಇದೆ ನನಗೆ, ಎಲ್ಲ ಥರದ ಸ್ಕಿಲ್ಸ್ ಇದೆ, ಸರಿಯಾದ ಸಮಯಕ್ಕೆ ಉಪಯೋಗಿಸಿ ನಾನು ಗೆಲ್ಲಬೇಕು, ನನ್ನ ಪೂರ್ತಿ ದೇಶವನ್ನು ಮತ್ತೆ ವಾಪಸ್ ವಶಪಡಿಸ್ಕೋಬೇಕು ಅಂತೇಳಿ ತುಂಬ ಫೇಮಸ್ ಆಗೋಗ್ಬಿಟ್ಟ. ಆಮೇಲೆ ಆ ರಾಜ ಅಷ್ಟೊಂದು ಮೈಂಡ್ ಚೇಂಜ್ ಆಗೋಯ್ತು ಒಂದು ಇರುವೆ ನೋಡ್ಬಿಟ್ಟು ಅವನಿಗೆ. ನಾವು ನೋಡ್ತಾ ಇರ್ತೀವಿ ಇರುವೆ ಹೋಗೋದನ್ನ, ಏನೋ ಸುಮ್ಮನೆ ನೋಡೋದು, ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ, ನಮ್ಮ ಪಾಡಿಗೆ ನಾವು ಬರ್ತಾ ಇದ್ದೀವಿ. ಪ್ರತಿಯೊಂದು ಪ್ರಾಣಿಗಳಿಂದ, ಪ್ರತಿಯೊಂದು ಸಣ್ಣ ಸಣ್ಣ ಇದರಿಂದನೂ ನಾವು ಬುದ್ಧಿ ಕಲಿಯೋದಿದೆ ಅಲ್ವಾ? ನೋಡಿ ಅದು ಹೌದು. ಹೆಂಗೆ ಅವನ ಮೈಂಡ್ ಚೇಂಜ್ ಆಯ್ತು ನೋಡಿ. ಅವನು ಅದನ್ನ ನೋಡ್ದ, ಏನಿದು ಇಷ್ಟೊಂದು ಸರಿ ಬಿದ್ದು ಬಿದ್ದು ತಗೊಂಡೋಗ್ತಾ ಇದೆಯಲ್ಲ ಅಂತೇಳಿ. ಅದು ಬೇಜಾರು ಮಾಡ್ಕೊಂಡೆ ತಗೊಂಡೋಗಿ ತಲುಪಿದ ರೀತಿ ನೋಡಿ ಅವನಿಗೆ ಖುಷಿ ಆಗೋಯ್ತು. ಇಷ್ಟು ಇರುವೆನೇ ಹಿಂಗೆ ಮಾಡ್ತಾ ಇದೆ ಅಂದಮೇಲೆ ನಾನು ಯಾಕೆ ಮಾಡಬಾರ್ದು ಅಂತೇಳಿ ಇನ್ಸ್ಪೈರ್ ಆಗಿ ಮತ್ತೆ ಪ್ಲಾನ್ ಮಾಡಿ ಆ ದೇಶವನ್ನು ಅವನು ವಶಪಡಿಸ್ಕೋತಾನೆ. ಯಥಾಸ್ಥಿತಿ ಮೊದಲಿನ ಥರನೇ ಮತ್ತೆ ಎಲ್ಲವೂ ಸಿಗುತ್ತೆ ಅವನಿಗೆ. ಸತ್ತೋಗ್ತೀನಿ, ನನ್ನ ಕಡೆಯವರೆಲ್ಲರನ್ನೂ ಸಾಯಿಸ್ಬಿಟ್ಟಿದ್ದಾರೆ, ಇನ್ನೇನು ಆಗೋಯ್ತು ನನ್ನ ಕತೆ ಅನ್ನೋ ಲೆವೆಲಿಗೆ ಹೋಗಿದ್ದವನು ಮತ್ತೆ ವಾಪಸ್ ಬಂದು ಮತ್ತೆ ಯಥಾಸ್ಥಿತಿಗೆ ಬಂದು ಅದಕ್ಕಿಂತ ಜಾಸ್ತಿ ಸಾಧನೆ ಮಾಡ್ತಾನೆ ಅಲ್ವಾ? ನಾವು ಅಷ್ಟೇ ಏನಾದ್ರು ಗಮನಿಸ್ತಾ ಇರಬೇಕು, ಏನಾಗ್ತಾ ಇದೆ, ಯಾರೇನು ಮಾಡ್ತಿದ್ದಾರೆ, ಯಾರ ಜೀವನದಲ್ಲಿ ಎಷ್ಟು ಕಷ್ಟ ಇದೆ, ಅಷ್ಟು ಕಷ್ಟ ಇದ್ರೂ ಅವ್ರು ಹೇಗೆ ನಗ್ತಾ ಇದ್ದಾರೆ, ಹೇಗೆ ಅದನ್ನು ನಿಭಾಯಿಸ್ತಾ ಇದ್ದಾರೆ, ಹೇಗೆ ಈಸಿಯಾಗಿ ತಗೊಂಡಿದ್ದಾರೆ. ಪ್ರಾಣಿಗಳನ್ನ ನೋಡಿ ಕೂಡ ನಾವು ತುಂಬ ಕಲಿಯೋದಿದೆ ಅಲ್ವಾ? ಹೇಗನ್ನ ಹೌದು. ಪ್ರಯತ್ನ ಬಿಡಬಾರ್ದು. ನೆನ್ನೆ ಹೇಳಿದ ಕಥೆನಲ್ಲೂ ಅಷ್ಟೇ ಇರೋದು, ಪ್ರಯತ್ನ ಬಿಡಬಾರ್ದು. ಪರಿಸ್ಥಿತಿ ಹೇಗೆ ಇರಲಿ, ಏನಾದ್ರು ಒಂದು ಮಾಡ್ತಾ ಇರಬೇಕು. ದೊಡ್ಡವ್ರು ಹೇಳಿದ್ದಾರೆ, ಓಡ್ತಾ ಇರು, ಓಡೋಕ್ಕಾಗಿಲ್ಲ ಅಂದರೆ ನಡೀತಾ ಇರು, ನಡೆಯೋಕ್ಕಾಗಿಲ್ಲ ಅಂದರೆ ತೆವಳ್ತಾ ಇರು, ಒಟ್ಟಿನಲ್ಲಿ ಮೂವ್ಮೆಂಟ್ ಆಗ್ತಾ ಇರು, ಸ್ಟಾಪ್ ಆಗಬೇಡ. ಸ್ಟಾಪ್ ಆಯಿತು ಅಂದರೆ ಮುಗೀತು. ಏನಾದರೂ ಒಂದು ಫೀಲ್ಡಲ್ಲಿ, ಏನಾದರೂ ಒಂದು ಕೆಲಸದಲ್ಲಿ ಯಾವಾಗ್ಲೂ ಬ್ಯುಸಿಯಾಗಿರು ಅಂತ ಅರ್ಥ. ಈಗ ಓಡಿ ದಡ ಸೇರೋಕ್ಕಾಗಿಲ್ವ, ನಮ್ಮ ಗೋಲ್ ಏನಿದೆ, ಓಡಿದ್ರೆ ಬೇಗ. ಈಗ 1 ಕಿಲೋಮೀಟ್ರ್ ನಾವು ಫಾಸ್ಟಾಗಿ ಓಡೋದ್ರೆ ಎಷ್ಟು, ಒಂದು 10 ನಿಮಿಷದ ಒಳಗಡೆ ನಾವು ರೀಚ್ ಆಗ್ತೀವಿ. ಅದೇ ನಡ್ಕೊಂಡು ಹೋದರೆ ಒಂದು 1/4 ಗಂಟೆ 20 ನಿಮಿಷ ಬೇಕು. ಅದೇ ತೆವಳ್ಕೊಂಡು ಹೋದರೆ 1 ಅವರ್ ಬೇಕು, 2 ಅವರ್ ಆದರೂ ಬೇಕು. ಅದು ತೆವಳೋಗಿದ್ರ ಮೇಲೆ ಹೋಗುತ್ತೆ. ಸೊ ಹಾಗಾಗಿ ಲೇಟಾಗಾದರೂ ಪರವಾಗಿಲ್ಲ, ಆ ಗೋಲನ್ನ ರೀಚ್ ಆಗಬೇಕು. ಸ್ಟಾಪ್ ಆದರೆ ನಿಂತಲ್ಲೇ ನಿಂತ್ಕೋತೀಯ. ಸೊ ಮೂಮೆಂಟ್ ಆಗ್ತಾ ಇರಬೇಕು, ನಿಲ್ಬಾರ್ದು. ಅಯ್ಯೋ ಇದಾಗಲಿಲ್ಲ ಅಂತ ನಿಲ್ಬಾರ್ದು. ಒಂದೊಂದು ಹೆಜ್ಜೆ ಆದರೂ, ಪ್ರತಿ ದಿವಸ ಒಂದೊಂದು ಹೆಜ್ಜೆ ಆದರೂ ಇಡೋಕ್ಕೆ ಪ್ರಯತ್ನ ಪಡಬೇಕು. ನಮ್ಮ ಜೊತೆಗಿರೋರು ಒಂದು ದಿವಸ ಮುಂಚೆ ಹೋಗಿ ಸೇರ್ಕೊಂಡ್ರೂ ಪರವಾಗಿಲ್ಲ, ನಾವು ನಾಳೆನೇ ಹೋಗಿ ಸೇರೋಣ. ಬಟ್ ಸೇರದೆ ಅಲ್ಲೇ ನಿಂತ್ಕೊಳ್ಬಾರ್ದು, ಮೂಮೆಂಟ್ ಇರಬೇಕು. ಆಗೋಯ್ತು ನನ್ನ ಕತೆ ಆಗೋಯ್ತು ಅಂತಂದರೆ ಅದು ಆ ಒಂದು ಶಬ್ದ ನಿಮ್ಮ ಕತೆ ಮುಗಿಸೇ ಬಿಡೋ ಅಷ್ಟು ಲೆವೆಲಿಗೆ ಬಂದ್ಬಿಡುತ್ತೆ. ಅದಕ್ಕೆ ಶಬ್ದಗಳನ್ನು ಉಚ್ಚಾರಣೆ ಮಾಡಬೇಕಾದ್ರೆ, ಬಳಸಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೇಳಿ ಅಂತ ಹೇಳೋದು. ಅಫರ್ಮೇಷನ್ ಹೇಳ್ಬೇಕಾದ್ರೂ ಅಷ್ಟೇ, ಐ ವಿಲ್, ನಾನು ಮಾಡುತ್ತೇನೆ, ಈ ಥರ ಎಲ್ಲ ಹೇಳಲೇಬಾರ್ದು. ಅದಾಗದೇ ಇಲ್ಲ. ಆಗಿದೆ ಅಂತಲೇ ಕಾನ್ಫಿಡೆಂಟಾಗಿ ಹೇಳಿದ್ರೆ ಮಾತ್ರನೇ ಆಗೋದು. ಯೂನಿವರ್ಸ್ ಲ್ಯಾಂಗ್ವೇಜ್ ತುಂಬ ಸೀಕ್ರೆಟ್ಸ್ ಅದು. ನಾವು ಹೆಂಗೆ ಮಾತಾಡ್ತೀವಿ, ಹೆಂಗೆ ನಡ್ಕೋತೀವಿ, ಅದೇ ಮೇಯ್ನು. ಈಗ ನೀರಿನ ಗುಣ ಏನು, ನೀರು ಒಂದು ಹರ್ಕೊಂಡು ಬರ್ತಾ ಇರುತ್ತಲ್ಲ, ಅದು ನಿಲ್ಲುತ್ತಾ? ಕಲ್ಲು ಬರಲಿ, ಕಸ ಬರಲಿ, ಏನೇ ಅಡ್ಡ ಬರೆದ್ರೂ ಜಾಗ ಎಲ್ಲಿದೆ ಅಲ್ಲಿ ಜಾಗ ಮಾಡ್ಕೊಂಡು ಅದು ಹೆಂಗೆ ಬೇಕೋ ಹಂಗೆ ದಾರಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ.
ಎಲ್ಲರೂ ನಿಂತ್ಕೊಳ್ಳುತ್ತೆ ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಕಲ್ಲು ಬಂದರೆ ಕಲ್ಲಿನ ಪಕ್ಕದಾಗ ಒಂಚೂರು ಜಾಗ ಇದ್ರೆ ಅಲ್ಲೇ ಹೋಗುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಗುತ್ತೆ, ಅಲ್ಲೇನಾದ್ರು ಬಂಡೆ ಇದೆ ಅಂದರೆ ಬಂಡೆ ಪಕ್ಕದಲ್ಲಿ ಜಾಗ ಇದ್ರೆ ಅಲ್ಲೇ. ಒಟ್ನಲ್ಲಿ ಅದಕ್ಕೆ ಜಾಗ ಮಾಡ್ಕೊಂಡು ಏನು ಮಾಡುತ್ತೆ, ಮುಂದೆ ಹೋಗ್ತಾ ಇರುತ್ತೆ, ನಿಲ್ಲದೇ ಇಲ್ಲ. ನಾವು ಅಷ್ಟೇ ನೀರಿನಾಗಿರ್ಬೇಕು. ಯಾವುದೇ ಪಾತ್ರೆಗೆ ಹಾಕಿದ್ರು ಆ ಆಕಾರನ ತಗೊಳುತ್ತೆ ಅಲ್ವಾ? ನಾವು ಅಷ್ಟೇ ಬಿಟ್ಟರೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಒಟ್ನಲ್ಲಿ ಎಲ್ಲೋ ಒಂದು ಕಡೆ ಸೇರಬೇಕು. ಎಷ್ಟಾಗುತ್ತೋ ಅಷ್ಟು ಹರಿತಾ ಹೋಗ್ತಾ ಇರುತ್ತೆ. ನಿಲ್ಲುವಂಥ ಗುಣನೇ ಇಲ್ಲ ಅದಕ್ಕೆ. ಮತ್ತೆ ನೀವು ಚಂಬಿಗೆ ಹಾಕಿದ್ರೆ ಚಂಬಿನ ಆಕಾರ ತಗೊಳುತ್ತೆ, ಬಿಂದಿಗೆಗೆ ಹಾಕಿದ್ರೆ ಬಿಂದಿಗೆ ಆಕಾರ ತಗೊಳುತ್ತೆ, ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿನ ಆಕಾರ ತಗೊಳುತ್ತೆ. ನಾವು ಹಂಗೆ ಎಲ್ಲ ಕಡೆ ಎಲ್ಲಿದ್ರೂ ಅದರ ಆ ಪರಿಸ್ಥಿತಿಗೆ, ಆ ಸಮಯಕ್ಕೆ, ಇದಕ್ಕೆ ನಾವು ಹೊಂದ್ಕೋಬೇಕು. ನನಗದಾಗಲ್ಲ, ನಂಗೆ ಇದಾಗಲ್ಲ, ನನಗೆ ಅವರಾಗಲ್ಲ, ನನಗೆ ಇವರಾಗಲ್ಲ, ನಾನು ಹಂಗೆ, ನಾನು ಹಿಂಗೆ, ನೋ ಯೂಸ್. ಹಂಗಂದವರೆಲ್ಲ ಒಂದೆರಡು ದಿವಸ ಅಷ್ಟೇ ಇರೋಕ್ಕಾಗದು. ಆಮೇಲೆ ಕಷ್ಟ ಆಗುತ್ತೆ ಜೀವನ. ನನಗೆ ಅವ್ರು ಸೆಟ್ ಆಗಲ್ಲ, ನನಗೆ ಆ ಕೆಲಸ ಆಗಲ್ಲ. ಕೆಲಸದಲ್ಲಿ ಯಾವುದು ಮೇಲು ಕೀಳು ಅನ್ನೋದಿಲ್ಲ. ನಾವು ಅದನ್ನು ಹೇಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದಲ್ವಾ? ಸೊ ಹಾಗಾಗಿ ಕತೆ ಏನನ್ನಿಸ್ತು? ಪ್ರಾಣಾಯಾಮನ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿ ನಾವು ಮೂಮೆಂಟ್ ಎಲ್ಲವನ್ನು ನೋಡ್ತಾ ಇರಬೇಕು. ನೋಡ್ತಾ ಇರ್ಬೇಕಂದ್ರೆ ಬರೀ ನೋಡ್ತಾ ಇರೋದಲ್ಲ, ಅದು ಏನು ಮಾಡ್ತಾ ಇದೆ ಅಬ್ಸರ್ವ್ ಮಾಡಬೇಕು. ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಓ, ಇದು ಈ ಥರ ಮಾಡುತ್ತೆ. ಹದ್ದು ಕತೆ ಗೊತ್ತಲ್ವಾ ಎಲ್ರಿಗೂ? ಅದೇನು ಮಾಡುತ್ತೆ, ಸಾಯೋಂಥ ಪರಿಸ್ಥಿತಿ ಬಂದಾಗ ಆ ಕೊಕ್ಕನ್ನ ತಿಕ್ಕಿ ಮತ್ತೆ ಶಾರ್ಪ್ ಮಾಡ್ಕೊಳುತ್ತೆ. ಅದ್ರ ಪುಕ್ಕಗಳನ್ನೆಲ್ಲ ಅದೇ ಕಿತ್ಕೊಳ್ಳುತ್ತೆ, ವಾಪಸ್ ರೆಡಿ ಆಗುತ್ತೆ ಅದು ಅಲ್ವಾ? ಹಂಗೆ ಕಷ್ಟ ಬಂದಿದೆ, ಸಮಸ್ಯೆ ಬಂದಿದೆ, ಮತ್ತೆ ರೆಡಿ ಆಗಬೇಕು. ರೆಡಿಯಾಗಿ ಮತ್ತೆ ಆ ಕಾಡಿಗೆ ಇಳಿಬೇಕು, ಮತ್ತೆ ಮಾಡಬೇಕು, ಮತ್ತೆ ಗೆಲ್ಲಬೇಕು. ಅಷ್ಟೇ ಮಾಡ್ತಾ ಇರಬೇಕು, ಸುಮ್ಮನೆ ಕೂತ್ಕೊಳ್ಳೋಗಿಲ್ಲ. ಓಕೆ, ಓಕೆ, ಇನ್ಸ್ಪಿರೇಷನ್ ಆಯಿತು. ಬೆಳಿಗ್ಗೆನೆ ಇಂಥ ಒಂದು ನೋಡಿ, ಯಾರೋ ಒಬ್ರು ಎಲ್ಲೋ ಮಾಡಿ ಅದನ್ನ ಗೆದ್ದಿರ್ತಾರೆ. ಅದನ್ನ ನಾವು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಜೀವನದಲ್ಲೂ ಅಷ್ಟೇ ಈಗ ಅದೇ ಮೂಮೆಂಟನ್ನೇ ನಾವು ಫೇಸ್ ಮಾಡ್ತಾ ಇದ್ದೀವಲ್ವ. ಈಗ ಕಷ್ಟಗಳು ಬರ್ತಾ ಇದೆ, ಏನೇನೋ ಆಗ್ತಾ ಇದೆ, ಬಟ್ ಏನು ಮಾಡಬೇಕು? ಹೋರಾಡಬೇಕು ಅಷ್ಟೇ. ಅವನು ರಾಜ ಆಗಿದ್ದ, ಅವನಿಗೆ ಶತ್ರು ಭಯ ಇತ್ತು. ನಮಗೆ ಇನ್ನೂ ಏನೇನೋ ಬೇರೆ ಬೇರೆ ಟೆನ್ಷನ್ಗಳು, ಸ್ಟ್ರೆಸ್ಗಳು ಇದ್ದಾವೆ. ನಾವೊಂದ್ಸರಿ ಏನು ಅನ್ಕೋತೀವಿ, ಅಷ್ಟು ಕಷ್ಟ ಬಂದಾಗ ಸಾಕಪ್ಪ, ಯಾರಿಗೆ ಬೇಕು ಈ ಜೀವನ ಅನ್ಕೋತೀವಿ. ಹಂಗಂತ ಮುಗ್ದೋಗತ್ತಿಲ್ವಲ್ಲ, ನಾಳೆ ಮತ್ತೆ ಬದುಕಿರ್ತೀವಿ. ಮತ್ತೆ ರೆಡಿ ಆಗಲೇಬೇಕು, ಮೈಂಡ್ ಚೇಂಜ್ ಮಾಡ್ಕೊಳ್ಳೇಬೇಕು. ಯಾವಾಗಲೂ ಡಿಪ್ರೆಷನಲ್ಲಿ, ಯಾವಾಗಲೂ ಬೇಜಾರಲ್ಲೇ ಇರೋಕ್ಕಾಗತ್ತಾ? ಅದನ್ನೇ ಪಾಸಿಟಿವ್ ಆಗಿ ತಗೊಂಡು ಮುಂದೆ ಹೋಗ್ಬೇಕು. ಓಕೆ, ಈಗ ಪ್ರಾಣಾಯಾಮವನ್ನು ಮಾಡೋಣ. ಲೋಕೇಶ್ ಸರ್ ಬಂದಿದ್ದಾರ, ನೋಡೋಣ. ಕಂಟಿನ್ಯೂ ಮಾಡ್ತೀನಿ ಬಿಡಿ ಮೇಡಮ್. ಬಂದಿದ್ದೀರಾ? ಮಾಡ್ತೀರಾ ಸರ್? ಅಂದ್ರೆ ಪ್ರಾಣಾಯಾಮ ಬೇಡ ಇವತ್ತು, ಹಾ, ಬೇರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡ್ಸೋಣ. ಟೈಮ್ ಕಮ್ಮಿ ಇದೆಯಲ್ಲ. ಓಕೆ. ಹ್ಮ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್. ಶುಕ್ಲಂ ವರದನಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಇವತ್ತು ಅಂದ್ರೆ ನ್ಯಾಚುರಲ್ ಆಗಿ ಹೆಂಗೆ ಉಸಿರಾಟ ಆಡಬೇಕು, ಅದ್ರ ಜೊತೆಗೆ ಕೆಲವೊಂದು ಉಸಿರಾಟದ ಪ್ರಕ್ರಿಯೆಗಳು ಬೇರೆ, ಪ್ರಾಣಾಯಾಮ ಅಲ್ಲದೆ ಇದು ಉಸಿರಾಟದ ಬ್ರೀತಿಂಗ್ ಎಕ್ಸರ್ಸೈಸ್ ಅಂತ ಕರಿತೀವಿ. ಇದನ್ನ ಮಾಡೋದ್ರಿಂದ ಪ್ರಾಣಾಯಾಮ ಏನ್ ಮಾಡ್ತೀವಲ್ಲ ಅದಕ್ಕಿಂತ ಬೆನಿಫಿಟ್ಸ್ ಇದ್ರಲ್ಲೂ ಇದೆ, ಹೆಚ್ಚಿನ ಬೆನಿಫಿಟ್ಸ್ ಇದೆ ಇದರಲ್ಲಿ. ಆಮೇಲೆ ಇದೇನಪ್ಪ ವಿಶೇಷತೆ ಅಂದ್ರೆ ಇದನ್ನ ಡೈಲಿ ಮಿನಿಮಮ್ ಒಂದು 20 ಮಿನಿಟ್ಸ್ ಮಾಡಿದ್ರು ಸಾಕು. ಅದಕ್ಕೆ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ನೀವೆಲ್ಲ ಒಂದಿನ 2 ದಿನ ಮಾಡಿ ಅಥವಾ ಒಂದು ವಾರ ಮಾಡಿ ನಿಲ್ಸಿದ್ರೆ ಪ್ರಯೋಜನ ಆಗೋದಿಲ್ಲ, ಅಥವಾ ಅದ್ರ ಯೂಸ್ ನಿಮಗೆ ಬೆನಿಫಿಟ್ ಸಿಗೋದಿಲ್ಲ. ಆಯ್ತಾ? ಇದನ್ನ ರೆಗ್ಯುಲರ್ ಆಗಿ ಮಾಡ್ಬೇಕು. ಈಗ ಸ್ಟಾರ್ಟ್ ಮಾಡೋಣ. ನಾರ್ಮಲ್ ಆಗಿ ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳೋಕೆ ಸಾರಿ ಕೈ ಮೇಲೆ ತಗೊಂಡೋಗಿ
ಮತ್ತೆ ವಾಪಸ್ ಬಂದು ಈಗ ನೋಡಿ ನೇರವಾಗಿ ಇದ್ದೀರಾ. ಬೆನ್ನು ಕತ್ತು ಎಲ್ಲ ನೇರವಾಗಿರ್ಲಿ. ಮೊದಲಿಗೆ ನಿಮ್ಮ ಎದೆ ಭಾಗದಲ್ಲಿ ನಿಮ್ಮ ಬಲಗೈ ಇಟ್ಕೊಳ್ಳಿ. ನಿಮ್ಮ ಕೆಳಗಡೆ ಒಕ್ಲಿಂದ ಸ್ವಲ್ಪ ಮೇಲ್ಗಡೆ ಅಥವಾ ಒಕ್ಲ ಮೇಲೆ ನಿಮ್ಮ ಎಡಗೈನ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರು ತಗೋಬೇಕು. ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು. ಈ ಹಾಕ್ಬೇಕಾದ್ರೆ ಯಾವ ರೀತಿ ಮೂವ್ಮೆಂಟ್ ಆಗ್ತದೆ ಅಬ್ಸರ್ವ್ ಮಾಡಿ. ಅಂದ್ರೆ ಉಸಿರು ತಗೊಂಡಾಗ ಎದೆ ಭಾಗ ಹೊಟ್ಟೆ ಭಾಗ ಎಲ್ಲ ಉಬ್ಬಬೇಕು, ಬಿಟ್ಟಾಗ ಎಲ್ಲ ಒಳಗಡೆ ಹೋಗ್ಬೇಕು. ಅಂದ್ರೆ ಆ ಮೂವ್ಮೆಂಟ್ ಅನ್ನ ನಿಧಾನವಾಗಿ ಅಬ್ಸರ್ವ್ ಮಾಡ್ಬೇಕು. ಅಂದ್ರೆ ಅದು ನೀವು ನ್ಯಾಚುರಲ್ ಆಗಿ ಉಸಿರಾಡ್ತಾ ಇದ್ದೀರಾ ಅನ್ನೋದಕ್ಕೆ ಕನ್ಫರ್ಮೇಶನ್. ಇಲ್ಲ ಅಂದ್ರೆ ಯಾವ ತರ ಆಗ್ತಾ ಇದೆ, ಆ ಕಡೆ ಉಲ್ಟಾ ಆಗ್ತಾ ಇದ್ರೆ ರಾಂಗ್ ಅದು. ಅಥವಾ ಬರೀ ಚೆಸ್ಟ್ ಬ್ರೀತಿಂಗ್ ಮಾಡ್ತಾ ಇದೀರ ಅಂದ್ರೆ ಅದು ರಾಂಗು. ಅಥವಾ ಶಾರ್ಟ್ ಬ್ರೀತಿಂಗ್ ಅಂತ ಕರಿತೀವಿ. ಅಂದ್ರೆ ಕೆಲವ್ರ ಕೈಲಿ ದೀರ್ಘ ಉಸಿರಾಡಕ್ಕೆ ಆಗೋದಿಲ್ಲ, ಬೇಗ ಉಸಿರು ತಗೊಂಡು ಬೇಗ ಬಿಟ್ಬಿಡ್ತಾರೆ. ಸೊ ಇದೆಲ್ಲ ಆ ಮಿಸ್ಟೇಕ್ಸ್ ಎಲ್ಲ ಕರೆಕ್ಷನ್ ಮಾಡ್ಕೊಳ್ಳೋಕೆ ಇದು ನಿಧಾನವಾಗಿ ಉಸಿರಾಟ ಪ್ರಕ್ರಿಯೆ ಮಾಡೋಣ. ಸ್ಟಾರ್ಟ್ ಮಾಡಿ. ಎಲ್ಲ ಫೋಕಸ್ ಬ್ರೆತ್ ಮೇಲೆ ಇರಲಿ. ಅದು ಯಾವ ತರ ಹೊರಗಡೆ ಹೋಗುತ್ತೆ, ಏನ್ ಮಾಡುತ್ತೆ ಆಕ್ಷನ್, ಅದ್ರ ಬಗ್ಗೆನೇ ಫೋಕಸ್ ಇರ್ಲಿ. ಅಬ್ಸರ್ವ್ ಮಾಡ್ತಾ ಇರಿ. ಈ ಉಸಿರಾಟ ಮಾಡ್ಬೇಕಾದ್ರೆ ನೀವು ಉಸಿರು ಒಳಗಡೆ ತಗೋಬೇಕಾದಾಗ ಐ ಆಮ್ ಹೀಲಿಂಗ್, ಐ ಆಮ್ ಹೀಲಿಂಗ್, ಐ ಆಮ್ ಹೀಲಿಂಗ್ ಅಂತ ಹೇಳ್ಕೊಳ್ಳಿ. ಬಿಡ್ಬೇಕಾದ್ರೆ ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ ಅಂತ ಮನಸ್ಸಲ್ಲೇನೆ ಹೇಳ್ಕೊಂಡು ಉಸಿರನ್ನ ಹೊರಗಡೆ ಹಾಕಿ. ಆಯ್ತಾ? ನಿಧಾನವಾಗಿ ಉಸಿರಾಟಾಡಿ. ನ್ಯಾಚುರಲ್ ಉಸಿರಾಟ ಹೇಗಿರುತ್ತೆ? ನಾವು ನೇಲಿನ ಗಾಳಿನ ಹೊರಗಡೆ ತಗೋಬೇಕಾದ್ರೆ ಎದೆಯ ಭಾಗ ಹೊಟ್ಟೆ ಭಾಗ ಎಲ್ಲ ಉಬ್ಬಬೇಕು, ಮುಂದೆ ಬರ್ಬೇಕು. ಬಿಡ್ಬೇಕಾದ್ರೆ ಅದು ಒಳಗಡೆ ಹೋಗ್ಬೇಕು. ಇದು ನ್ಯಾಚುರಲ್ ಉಸಿರಾಟ. ಅಂದ್ರೆ ನೈಸರ್ಗಿಕವಾಗಿ ದೇವರು ನಮ್ಗೆ ಉಸಿರಾಟ ಪ್ರಕ್ರಿಯೆನ ಇದೇ ತರ ಕೊಟ್ಟಿರೋದು. ಇದನ್ನ ನಾವು ಯಾವುದೇ ರೀತಿಯಲ್ಲಿ ತಪ್ಪಾಗಿ ಮಾಡಬಾರ್ದು. ಅದರಿಂದ ಏನಾಗುತ್ತೆ? ಪ್ರಾಣಶಕ್ತಿಯ ಕೊರತೆಯಾಗಿ ದೇಹದಲ್ಲಿ ಕಾಯಿಲೆಗಳು ಉತ್ಪತ್ತಿ ಆಗ್ತವೆ. ಈಗ ಕಾಯಿಲೆಗಳು ಎಲ್ಲಿಂದ ಬರ್ತವೆ? ಮೋಸ್ಟ್ ಆಫ್ ದ ಕಾಯಿಲೆಸ್ ಅಂದ್ರೆ ಎಲ್ಲ ರೋಗಗಳು ಬರೋದು ದೇಹದ ಒಳಗಡೆಯಿಂದ. ಸೊ ಟ್ರೀಟ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? ಮತ್ತೆ ಒಳಗಡೆಯಿಂದ, ದೇಹದ ಒಳಗಡೆಯಿಂದಾನೇ ಶುರುವಾಗ್ತದೆ. ಹೊರಗಡೆಯಿಂದ ತಗೊಳ್ಳೋ ಎಲ್ಲ ಮೆಡಿಸಿನ್ಸ್ ಸಪೋರ್ಟ್ ಮಾಡುತ್ತೆ ಬಿಟ್ರೆ ಕ್ಯೂರ್ ಮಾಡೋದಿಲ್ಲ. ಯಾವ ಕಾಯಿಲೆನೇ ಆಗಲಿ, ಅದೇ ಕಾಯಿಲೆನ ಆ ಹೊರಗಡೆಯಿಂದ ತಗೊಳ್ಳೋ ಮೆಡಿಸಿನ್ಸ್ ಸಪೋರ್ಟ್ ಮಾಡುತ್ತೆ ಬಿಟ್ರೆ, ಅಥವಾ ಆ ಸಿಂಪ್ಟಮ್ಸ್ ನ ಕಂಟ್ರೋಲ್ ಮಾಡುತ್ತೆ ಬಿಟ್ರೆ ವಾಸಿ ಮಾಡೋದಿಲ್ಲ. ಸೊ ವಾಸಿ ಮಾಡೋದಿಲ್ಲ ಅಂತಂದ್ಮೇಲೆ ಅದು ವಾಸಿ ಆಗ್ಬೇಕು, ಅಥವಾ ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬೇಕು ಅಂದ್ರೆ ಅದು ಒಳಗಡೆಯಿಂದಾನೇ ಆಗ್ಬೇಕು. ಅದರಲ್ಲೂ ಒಳಗಡೆಯಿಂದ 3 ಪ್ರಕ್ರಿಯೆಲಾಗುತ್ತೆ. ಯಾವ್ಯಾವುದು? ಒಂದು, ಮೊದಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿರೋದೆ ಉಸಿರಾಟ. ಎರಡನೇದು ವ್ಯಾಯಾಮ ಅಥವಾ ಯೋಗ. ಮೂರನೇದು ಪೌಷ್ಟಿಕ ಆಹಾರ. ಈ 3 ಇರೋದು ಸಿಸ್ಟಮ್ಸ್. ಇದು ಬಿಟ್ಟು ಬೇರೆ ಏನಿಲ್ಲ. ನಿಮ್ಗೆ ಎಲ್ಲೇ ಹೋಗಿ, ಯಾವುದೇ ಡಾಕ್ಟರ್ ಹತ್ರ ಹೋಗಿ, ಏನಾದ್ರು ಕಾಯಿಲೆ ಇದೆ ಅಂತ ಹೋದಾಗ, ಇವಾಗ ಎಕ್ಸಾಂಪಲ್ಗೆ ಶುಗರ್, BP ಅಂತ ಹೋಗಿರ್ತಾರೆ. ಅವ್ರು ಹೇಳೋದೇನೆ ಹೇಳ್ತಾರೆ ನಿಮ್ಗೆ, ಇದನ್ನ ಹೇಳಲ್ಲ, ಮೊದಲನೇದು ಹೇಳಲ್ಲ ಅವರು. ಯಾಕಂದ್ರೆ ಅವ್ರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವರು ಇಡೀ ಅಷ್ಟು ವರ್ಷ ಏನು ಓದಿರ್ತಾರಲ್ಲ ಅದ್ರಲ್ಲಿ ಇದು ಬರೋದೇ ಇಲ್ಲ. ಯಾಕಂದ್ರೆ ಅಲೋಪತಿಕ್ ಮೆಡಿಸಿನ್ಸ್ ಅಲ್ಲಿ ಅಥವಾ ಮೆಡಿಕಲ್ ಸೈನ್ಸ್ ಅಲ್ಲಿ ಇದಕ್ಕೆ ಅಷ್ಟು ಮಹತ್ವ ಇಲ್ಲ.
ಯಾಕಂದ್ರೆ ಅವ್ರು ಕಂಪ್ಲೀಟ್ ಆಗಿ ಕ್ಯೂರ್ ಆಗ್ಬಿಡ್ತಾರಲ್ಲ, ಮತ್ತೆ ಅವ್ರ ಬಿಸ್ನೆಸ್ ಬೇಕಲ್ಲ ಅವ್ರಿಗೆ. ಹಂಗಾಗಿ ಅವ್ರಿಗೆ ಇದು ಅಗತ್ಯನೇ ಇಲ್ಲ. ಮೊದಲನೇ ಇದು ಯಾವುದು ಉಸಿರಾಟ ಪ್ರಕ್ರಿಯೆ ಬಗ್ಗೆ ಅವ್ರಿಗೆ ಅಷ್ಟು ನಾಲೆಡ್ಜು ಇಲ್ಲ, ಮತ್ತೆ ಅದನ್ನ ಅಡ್ವೈಸ್ ಮಾಡಲ್ಲ ಯಾರು. ಎರಡನೇದು ಮಾಡ್ತಾರೆ, ಏನ್ ಮಾಡ್ತಾರೆ, ವ್ಯಾಯಾಮ ಮಾಡಿ, ವಾಕಿಂಗ್ ಹೋಗಿ ಅಲ್ವಾ, ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗಿ ಅಂತ ಹೇಳ್ತಾರೆ. ಯೋಗ ಮಾಡಿ ಅಂತ ಹೇಳೋದು ತುಂಬಾ ಕಡಿಮೆ ಜನ. ವಾಕಿಂಗ್ ಮಾಡಿ ಅಂತ, ಅದು ಒಳ್ಳೇದೇನೆ, ವಾಕಿಂಗ್ ಒಳ್ಳೇದು, ಕೆಟ್ಟದ್ದು ಅಂತ ಹೇಳ್ತಾರೆ. ಓಕೆ. ಇನ್ನ ಮೂರನೇದು, ಪೌಷ್ಟಿಕ ಆಹಾರ ತಗೊಳ್ಳಿ, ಇಲ್ಲ ಡಯಟ್ ಮಾಡಿ, ಇಲ್ಲ ಏನ್ ನಿಮ್ಮ ದೇಹಕ್ಕೆ ಏನ್ ಆಗುತ್ತೆ, ಅದು ಏನ್ ಸಮಸ್ಯೆ ಇದೆ, ಅದಕ್ಕೆ ವಿರೋಧ ಆಹಾರ ಬೇಡ, ಅದನ್ನ ತೆಗೆದಾಕುವಂಥದ್ದು, ಅದನ್ನ ತೊಲಗಿಸುವಂತ ಸಪೋರ್ಟಿವ್ ಆಹಾರ ತಗೊಳ್ಳಿ ಅಂತ ಸಜೆಸ್ಟ್ ಮಾಡ್ತಾರೆ. ಶುಗರ್ ಇದ್ರೆ ರೈಸ್ ಕಮ್ಮಿ ತಿನ್ನಿ, ಸ್ವೀಟ್ಸ್ ತಿನ್ಬೇಡಿ, ಆಯ್ತಾ. ಮುದ್ದೆ, ಚಪಾತಿನೂ ಕೂಡ ಒಳ್ಳೇದಲ್ಲ, ಇರ್ಲಿ, ಮುದ್ದೆ ತಿನ್ನಿ. ಅಂದ್ರೆ ಎಲ್ಲಿ ಯಾವ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೋ ಅದನ್ನ ಅವಾಯ್ಡ್ ಮಾಡಿ ಅಂತ ನಿಮಗೆ ಅವರು ಸಜೆಸ್ಟ್ ಮಾಡ್ತಾರೆ. ಸೊ ಈ ಮೂರೇ ವಿಧಾನ ಇರೋದು ಅಲ್ವಾ. ಈಗ ಮೊದಲನೇ ವಿಧಾನನೇ ಅತಿ ಮುಖ್ಯವಾದ್ದು, ವಾಸಿನೇ ಆಗಕ್ಕೆ, ಅಂದ್ರೆ ಕಂಪ್ಲೀಟ್ಲಿ ಕ್ಯೂರ್ ಆಗುತ್ತೆ. ಓಕೆ, ಎಲ್ಲರೂ ನ್ಯಾಚುರಲ್ ಉಸಿರಾಟ ಆಡಿದ್ರಲ್ವಾ, ರಿಲ್ಯಾಕ್ಸ್ ಮಾಡಿ. ಈಗ ಕೈಯನ್ನ ಈ ತರ ಲಾಕ್ ಮಾಡ್ಕೊಳ್ಳಿ. ನೋಡಿ, ಇದು ಉಸಿರು ತಗೋಬೇಕಾದ್ರೆ, ಅಂದ್ರೆ ನೀವು ಒಳಗಡೆ ಉಸಿರು ತಗೋಬೇಕಾದ್ರೆ ಕೈ ಹಿಂಗೆ ಮುಂದೆ ಬರಬೇಕು, ಬಿಡಬೇಕಾದ್ರೆ ವಾಪಸ್ಸು ಹೀಗೆ ಎದೆ ಭಾಗಕ್ಕೆ ಬಂದು ಇಟ್ಕೊಬೇಕು. ಸಿಂಪಲ್ ಇದು. ಉಸಿರನ್ನ ಒಳಗಡೆ ಉಸಿರು ಒಳಗಡೆ ಎಳ್ಕೋಬೇಕಾದ್ರೆ ಮಾತ್ರ ಕೈ ಮುಂದೆ ಬರ್ಬೇಕು, ಈ ತರ. ಬಿಡ್ಬೇಕಾದ್ರೆ ವಾಪಸ್ ಎದೆ ಭಾಗದಲ್ಲಿ ಇಟ್ಕೋಬೇಕು. ನಿಧಾನವಾಗಿ ಉಸಿರಾಡುತ್ತಾ, ಉಸಿರು ತಗೋತಾ ನಿಮ್ ಕೈನ ಮುಂದೆ ತನ್ನಿ, ನಿಧಾನವಾಗಿ ಉಸಿರು ಬಿಡ್ತಾ ಕೈನ ವಾಪಸ್ ಎದೆ ಭಾಗದಲ್ಲಿ ಇಟ್ಕೊ. ಇದನ್ನ ಒಂದು 10 ಸರಿ ಮಾಡಿ. ಸ್ಟಾರ್ಟ್ ಮಾಡಿ ಎಲ್ಲರೂ. ನಿಮ್ಮ ಕೆಪಾಸಿಟಿ ತಕ್ಕನಾಗೆ ರಿದಮ್ನ ಫಾಲೋ ಮಾಡಿ. ಕೆಲವರು 5 ಸೆಕೆಂಡ್ಸ್ ತಗೋಬಹುದು, ಕೆಲವರು 10 ಸೆಕೆಂಡ್ಸ್ ತಗೋಬಹುದು, ಕೆಲವರು 3 ಸೆಕೆಂಡ್ ಕೂಡ ತಗೋಬಹುದು. ಅವರವರ ಕೆಪಾಸಿಟಿ ತಕ್ಕನಾಗೆ ಉಸಿರಾಟನ ಸ್ಟಾರ್ಟ್ ಮಾಡಿ, ಒಂದು ರಿದಮ್ಯಾಟಿಕ್ ಆಗಿ ಮಾಡಿ. ಈಗ ಇದೇ ತರ ಸ್ವಲ್ಪ ಮೇಲ್ಭಾಗ, ಅಂದ್ರೆ ಹಣೆಯ ಭಾಗ, ಹಣೆಯ ಲೆವೆಲ್ಗೆ ಕೈಯನ್ನ ತಗೊಂಡು ಹೋಗ್ಬೇಕು. ಉಸಿರಾಟ ಪ್ರಕ್ರಿಯೆಯಲ್ಲಿ ಏನು ಚೇಂಜಸ್ ಇರಲ್ಲ. ಉಸಿರು ಒಳಗಡೆ ತಗೊಳ್ತಾ ಕೈ ಮುಂದೆ ಬರ್ಲಿ, ಬಿಡ್ತಾ ಕೈ ವಾಪಸ್ ಎದೆ ಭಾಗದ ಹತ್ರ ಬರ್ಲಿ. ನೋಡಿ, ತೋರಿಸ್ತಾ ಇದ್ದೀನಿ. ನಿಮ್ಮ ಹಣೆಯ ನೇರವಾಗಿ ಇರ್ಲಿ, ನಿಮ್ಮ ಹಣೆಯ ನೇರಕ್ಕೆ ಬರ್ಲಿ, ಆಯ್ತಾ. ಈಗ ನಾನು ಕಣ್ಬಿಟ್ಟು ನೋಡಿದ್ರೆ ಅದು ನನ್ನ ಹಣೆ ಹತ್ರ ಇದೆ.
ಈಗ ಮೂರನೇ ಪ್ರಕ್ರಿಯೆ, ಕೈಗಳನ್ನ ಈ ತರ ತಲೆ ನೆತ್ತಿಯ ಭಾಗದಲ್ಲಿ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಕೈ ಮೇಲೆ ಹೋಗ್ಬೇಕು, ಬಿಡ್ತಾ ಕೈ ತಲೆ ಮೇಲೆನೆ ಇಟ್ಕೋಬೇಕು, ನೆತ್ತಿ ಮೇಲೆನೆ ಮತ್ತೆ ವಾಪಸ್ ತೋರಿಸಿದ್ವಿ ನೋಡಿ. ಈ ತರ ಆಡೋದ್ರಿಂದ ಇದು ನಾವು ಲಂಗ್ಸ್ ನ ಒಂದೊಂದು ಲೆವೆಲ್ ಅಲ್ಲಿ ಉಸಿರಾಟನ ಆಡ್ತಾ ಇದ್ದೀವಿ ಅಂತ ಅರ್ಥ. ಮೊದಲನೇದು ಕೆಳಭಾಗದ ಲಂಗ್ಸ್ಗೆ, ಎರಡನೇದು ಮಧ್ಯಭಾಗದ ಲಂಗ್ಸ್, ಇದು ಮೇಲ್ಭಾಗದ ಲಂಗ್ಸ್ಗೆ ಉಸಿರಾಟನ ಆಡ್ತಾ ಇದ್ದೀವಿ ಅಥವಾ ಉಸಿರಾಟ ಪ್ರಕ್ರಿಯೆ ನಡೆಸ್ತಾ ಇದ್ದೀವಿ. 10 ಟೈಮ್ಸ್ ಮಾಡಿ. ಕಂಪ್ಲೀಟ್ ಗಮನ ಉಸಿರಾಟದ ಮೇಲೆ ಇರ್ಲಿ. ಮಾಡಿ. ಹೊಸದಾಗಿ ಮಾಡ್ತಾ ಇರೋರಿಗೆ ಕೈ ಭುಜಗಳೆಲ್ಲ ನೋವು ಮಾಡಿ. ಯಾಕಂದ್ರೆ ಇದು ನಮ್ಮ ಲಂಗ್ಸ್ ಏನ್ ಲೇಯರ್ ಇದೆಯಲ್ಲ, ಆ ವಾಲ್ವ್ಸ್ ಅಂತ ಹೇಳ್ತಲ್ಲ, ವಾಲ್ನ ಸ್ಟ್ರಾಂಗ್ ಮಾಡುತ್ತೆ. ಆಮೇಲೆ ಉಸಿರಾಟದ ನಾಳಗಳನ್ನ ಬಲಪಡಿಸುತ್ತೆ. ನಾವು ಈ ರೀತಿ ಆಕ್ಷನ್ ಮಾಡೋದ್ರಿಂದ ನಮ್ಮ ಲಂಗ್ಸ್ ನ ಪದರಗಳೇನಿದಾವಲ್ಲ ಇದು ಬಲ ಪಡ್ತವೆ, ಸ್ಟ್ರಾಂಗ್ ಆಗ್ತವೆ. ಆ ಸ್ಟ್ರಾಂಗ್ ಆಗೋದ್ರಿಂದ ನಮ್ಗೆ ಉಸಿರಾಟದ ಸಮಸ್ಯೆಗಳು ಏನೇನು ಬರ್ತಾವಲ್ಲ, ಈ ಅಲರ್ಜಿ ಆಗೋದು, ಆಮೇಲೆ ಬ್ರಾಂಕೈಟಿಸ್, ಇನ್ನ ಏನೇನೋ ಸುಮಾರು ಇದಾವೆ, ಅಸ್ತಮಾ, ಈ ತರದ್ದೆಲ್ಲ ಆಟೋಮೆಟಿಕ್ ಆಗಿ ಹೊರಟೋಗ್ತವೆ. ಇವು ಯಾವ ಕಾಯಿಲೆಗಳಲ್ಲ, ಇವು ದೇಹದಲ್ಲಿ ಆಗಿರುವಂತ ವ್ಯತ್ಯಾಸಗಳು. ಎಲ್ಲಾನು ವ್ಯತ್ಯಾಸಗಳನ್ನೇ ಕಾಯಿಲೆ ಅಂತ ಕರೆಯೋದು. ಇರ್ಲಿ, ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೋಬೇಕು. ಯಾವ್ಯಾವ ರೀತಿಯಲ್ಲಿ ಸರಿ ಹೋಗುತ್ತೆ ಅದನ್ನ ನಾವು ತಿಳ್ಕೊಂಡು ಅದೇ ರೀತಿಯಲ್ಲಿ ಸರಿಪಡಿಸ್ಬೇಕು. ಹಂಗಂತ ಮೆಡಿಕೇಶನ್ ಬೇಡ ಸರ್, ಖಂಡಿತ ಬೇಕು. ಯಾಕಂದ್ರೆ ಅಷ್ಟೆಲ್ಲಾ ಸಮಸ್ಯೆಗಳಾದಾಗ ದೇಹ ಅದು ಎಷ್ಟು ಸಾಧ್ಯನೋ ಅಷ್ಟು ಫೈಟ್ ಮಾಡುತ್ತೆ. ಯಾವಾಗ್ಲೇ ಮೇಡಮ್ ಹೇಳಿದ್ರಲ್ಲ, ನಮ್ಮ ದೇಹ ನೋಡೇ ಕಲಿಯೋದು ತುಂಬಾ ಇದೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ ಆ ನಿರೋಧಕ ವ್ಯವಸ್ಥೆ, ರೋಗ ನಿರೋಧಕ ವ್ಯವಸ್ಥೆ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ, ಯಾವುದೇ ಸಮಸ್ಯೆ ಬಂದ್ರು ಫಸ್ಟ್ ದೇಹನೇ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪಡುತ್ತೆ. ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಸಾಕು. ನೀವು ಸಪೋರ್ಟ್ ಮಾಡಲಿಲ್ಲ ಅಂದ ಪಕ್ಷದಲ್ಲೇ ನೀವು ಮೆಡಿಸಿನ್ ಹೋಗ್ಬೇಕು. ನೀವು ಸಪೋರ್ಟ್ ಮಾಡಲಿಲ್ಲ, ದೇಹದ ಕೈಲೂ ಅದು ಆಗ್ಲಿಲ್ಲ, ಆ ಸಮಸ್ಯೆನ ಎದುರ್ಸಕ್ ಆಗಿಲ್ಲ ಅಂದಾಗ ನೀವು ಮೆಡಿಸಿನ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಆದಷ್ಟು ಬೇಕು. ನೀವು ಎಷ್ಟೋ ಜನ ನೋಡಿ, ಕೆಲವರೆಲ್ಲ ಈ ನೆಗಡಿ ಕೆಮ್ಮು ಅಥವಾ ಬೇರೆ ಕೆಲವು ಜ್ವರ ಇಂಥದ್ದೆಲ್ಲ ಸಮಸ್ಯೆಗಳು ಬಂದಾಗ ಅವರು ಏನು ಬೇಡ, ಮೆಡಿಸಿನ್ಸ್ ಎಲ್ಲ ಏನು ಬೇಡ, ನಾನು ಚೆನ್ನಾಗಿ ಬಿಸಿದು ಆವಿ ತಗೊಂಡು, ಇಲ್ಲ ಚೆನ್ನಾಗಿ ಬಿಸಿ ಮುದ್ದೆ, ಉಪ್ಸಾರು, ಖಾರ ಇಂಥದ್ದೆಲ್ಲ ಮಾಡ್ಕೊಂಡು ತಿನ್ಬಿಟ್ಟು
ಕೂತ್ಕೊಂಡು ಮಲ್ಕೊಂಡ್ಬಿಡ್ತೀನಿ, ಆದಷ್ಟು ಕದೆ ಹೊರಟೋಗುತ್ತೆ ಅಂತ ಅಂತಾರೆ ಅಲ್ವಾ. ಎಷ್ಟೋ ಜನ ನಾವು ಚಿಕ್ಕ ವಯಸ್ಸಲ್ಲಿ ಹಿಂಗೆ ಮಾಡ್ತಿದ್ವಿ. ಜ್ವರ ಬಂದಿದ್ರೆ ಜ್ವರಕ್ಕೆಲ್ಲ ಯಾರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ನಿನ್ನ ತಗೋ ಒಳ್ಳೆ ಬಿಸಿ ಬಿಸಿ ಮುದ್ದೆ ತಿನ್ನೋ, ಒಂದ್ ಯಾವ್ದೋ ಹಂಗೆ ಅಲ್ಲೇ ಮೆಡಿಕಲ್ ಸ್ಟೋರ್ ಅಲ್ಲೋ ಅಥವಾ ಚಿಕ್ಕ ಚಿಲ್ಲರೆ ಅಂಗಡಿಯಲ್ಲೂ ಸಿಕ್ಕೋರು ಪ್ಯಾರಾಸಿಟಮಾಲ್, ಅದನ್ನ ಬಂದ್ಬಿಟ್ಟು ರಗ್ಗದು ಮಲಕೋ ಅನ್ನೋದು. ಒಂದ್ಸರಿ ಮಲಗಿ ಎದ್ಬಿಟ್ರೆ ಹೊರಟೋಗಿರೋದಿಲ್ಲ. ಇವತ್ತು ಜ್ವರ ಬಂದ್ರೆ ಕಂಪ್ಲೀಟ್ ಬೆಡ್ ಟೆಸ್ಟ್ ಮಾಡಿ ಮಲಗಿಸ್ಬಿಡ್ತಾರೆ ನಮ್ಮನ್ನ ಅವ್ರು, ಆಯ್ತಾ. ಆಮೇಲೆ ಇವಾಗ ತರ ಜ್ವರಗಳು ವ್ಯತ್ಯಾಸ ಬೇರೆ ಬೇರೆ ಇದೆ ಬಿಡಿ. ಅವು ಹೆಸರುಗಳೇ ನಮ್ಗಿಂತ ಚೆನ್ನಾಗಿದೆ ಹೆಸರುಗಳು. ಓಕೆ, ನೆಕ್ಸ್ಟ್ ಇಲ್ಲಿ ಇಟ್ಕೊಳ್ಳಿ ಕೈನ. ತುಂಬಾ ಪ್ರೆಷರ್ ಹಾಕ್ಬೇಡಿ, ಸುಮ್ಮನೆ ನಾರ್ಮಲ್ ಆಗಿ ಇಟ್ಕೊಳ್ಳಿ ಕೈ. ಹಿಂಗೆ ದೀರ್ಘವಾಗಿ ಉಸಿರು ತಗೊಳ್ಳೋದು, ದೀರ್ಘವಾಗಿ ಉಸಿರು ಬಿಡೋದು. ಇನ್ನೊಂದು ಸ್ಟೆಪ್ ಇದೆ, ಇದು ಮುಗಿದ್ಮೇಲೆ ಮೇಡಮ್ ನಿಮ್ಗೆ ಪರ್ಮಿಷನ್ ಮಾಡಿ ನೋಡಿ. ಇದೊಂದು 10 ಟೈಮ್ಸ್ ಅಭ್ಯಾಸ ಮಾಡಿ. ಯಾವ ರೀತಿ ನಿಮ್ಮ ಈ ಹೊರಭಾಗದಲ್ಲ ಪಕ್ಕೆಗಳು ಅಂತ ಕರಿತೀವಲ್ಲ, ಅವು ಯಾವ ರೀತಿ ಎಕ್ಸ್ಪೆಂಡ್ ಆಗುತ್ತೆ, ಆಮೇಲೆ ಒಳಗಡೆ ಹೋಗುತ್ತೆ, ಅದನ್ನ ನೀವು ಅಬ್ಸರ್ವ್ ಮಾಡಿ. ಅಂದ್ರೆ ಯಾವ ರೀತಿ ಆಕ್ಷನ್ ನಡೀತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ತಗೊಂಡಾಗ ಉಸಿರು ಒಳಗಡೆ ತಗೊಂಡಾಗ ಹೊರಗಡೆ ಬರ್ಬೇಕು, ಬಿಟ್ಟಾಗ ಅದು ವಾಪಸ್ ಯಥಾಸ್ಥಿತಿಗೆ ಹೋಗ್ಬೇಕು. ಅದು ಆ ರೀತಿ ನಡೀತಾ ಇದೆಯಾ ಇಲ್ವಾ ಅಂತ ನೀವು ಅಬ್ಸರ್ವೇಷನ್ ಮಾಡ್ಕೊಂಡು ಉಸಿರಾಟನ ಮಾಡಿ. ಸೊ ಈ ನಿಮ್ಮ 3 ಬೆರಳೇನಿದೆ, ಇದನ್ನ ಕಾಲರ್ ಎಲ್ಬೋ ಅಂತ ಕರಿತೀವಿ. ಇದೊಂದು ಮೂಳೆ ಕಾಣಿಸುತ್ತಲ್ಲ, ಆ ಮೂಳೆ ಮೇಲೆ ಇಟ್ಕೊಳ್ಳಿ. ಇಟ್ಕೊಂಡು ಇದು ಅಷ್ಟೇನೆ ನಿಧಾನ ಉಸಿರು ತಗೊಳ್ಳೋದು, ನಿಧಾನ ಉಸಿರು ಬಿಡೋದು, ಇಷ್ಟೇ. ಅಬ್ಸರ್ವೇಷನ್ ಏನ್ ಮಾಡ್ಬೇಕು, ಯಾವ ರೀತಿ ಆಕ್ಷನ್ ಆಗ್ತಾ ಇದೆ ಅಂದ್ರೆ ಮೇಲ್ಗಡೆ ಬರೋದು ಕೆಳಗಡೆ ಹೋಗೋದನ್ನ ನೀವು ಅಬ್ಸರ್ವ್ ಮಾಡ್ಬೇಕು. ಸ್ಟಾರ್ಟ್ ಮಾಡಿ. ಇನ್ನೊಂದು ಲಾಸ್ಟ್ ಒಂದಿದೆ. ಕೈನ ಹಿಂಗೆ ಮುಂದೆ ಮಾಡಿ ಉಸಿರು ತಗೊಳ್ತಾ ಕೈನ ಈ ತರ ಹೊರ ಚಾಚಬೇಕು, ಮತ್ತೆ ಉಸಿರು ಬಿಡ್ತಾ ಕೈನ ವಾಪಸ್ಸು ಈ ಸ್ಥಿತಿಗೆ ತರಬೇಕು. ಇದನ್ನು ಕೂಡ ಒಂದು 5 to 10 ಟೈಮ್ಸ್ ಮಾಡಿ. ಉಸಿರು ಒಳಗಡೆ ಹಾಕೋಬೇಕಾದ್ರೆ ನಿಮ್ಮ ಕೈಗಳು ಕೂಡ ಒಳಗಡೆ ಬರಲಿ.
ಬಿಡ್ತಾ ಕೈಗಳನ್ನ ಹತ್ರ ತಗೊಬನ್ನಿ. ಸ್ಟಾರ್ಟ್ ಮಾಡಿ. ಆಯ್ತಾ ಮೇಡಮ್? ಹಾ ಸರ್. ಸ್ಟಾರ್ಟ್ ಮಾಡಿಸಿ. ಇದು ಓಂಕಾರನ ಹೇಳಿಸ್ರಿ. ಓಂಕಾರ ಮಾಡಿಸ್ಬೇಕಾ? ಹ್ಮ್ ದೀರ್ಘವಾದ ಉಸಿರು ತಗೊಳ್ಳಿ. ಅಕಾರ, ಉಕಾರ ಮತ್ತೆ ಅರ್ಧ ಮಕಾರ. ಆಯ್ತಾ? ಇದನ್ನ ಒಂದು 3 ಬಾರಿ, ಓಂಕಾರನ ಒಂದು 3 ಬಾರಿ ಮಾಡೋಣ. ಫಸ್ಟ್ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರನ್ನ ಹೊರಗಡೆ ಹಾಕ್ಬೇಕಾದ್ರೆ ಆ ಊ ಶಬ್ದ ಬರ್ಲಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ 3 ಸಾರಿ ಓಂಕಾರ ಬರ್ಲಿ. ಸ್ಟಾರ್ಟ್ ಮಾಡಿ. ಓಂ. ಓಂ. ಆಯ್ತು. ಎಲ್ಲರೂ ಕಣ್ಣುಗಳನ್ನು ಹಾಗೆ ಮುಚ್ಚಿರಿ. ಕಣ್ಣುಗಳನ್ನು ತೆರೆಯಬೇಡಿ. ಕಣ್ಣುಗಳನ್ನು ತೆಗಿಬೇಡಿ. ಈಗ ನಿಮ್ಮನ್ನ ನೀವು ಒಂದು ಸಮುದ್ರದ ಕಿನಾರೆ ಅಥವಾ ದಡದಲ್ಲಿ ಕೂತಿರುವ ಹಾಗೆ ಕಲ್ಪನೆಯನ್ನ ಮಾಡ್ಕೊಳ್ಳಿ. ಅಥವಾ ಹಿಮಾಲಯದ ತುದಿಯಲ್ಲಿದ್ದೀನಿ ಅನ್ಕೊಳ್ಳಿ. ಅಥವಾ
ಹಸಿರು ಹುಲ್ಲುಗಾವಲಿನ ಮೇಲೆ ಆರಾಮಾಗಿ ಕೂತಿದ್ದೀನಿ ಅಥವಾ ಮಲಗಿದ್ದೀನಿ, ರಿಲ್ಯಾಕ್ಸ್ ಆಗಿದ್ದೀನಿ. ನಿಮಗೆ ಯಾವ ವಾತಾವರಣ ಸರಿ ಅನಿಸುತ್ತೆ ಆ ವಾತಾವರಣವನ್ನು ಚೂಸ್ ಮಾಡ್ಕೊಳ್ಳಿ. ಕಲ್ಪನೆಯನ್ನು ಮಾಡ್ಕೊಳ್ಳಿ, ನೀವು ಆರಾಮಾಗಿ ಒಂದು ಹುಲ್ಲಿನ ಮೇಲೆ ಮಲಗಿದ್ದೀರಿ ಅಥವಾ ಸಮುದ್ರದ ಕಿನಾರೆಯಲ್ಲಿ ಕೂತಿದ್ದೀರಿ. ಸಮುದ್ರದ ನೀರು, ಅಲೆಗಳು ನಿಧಾನವಾಗಿ ಬಂದು ಬಂದು ನಿಮ್ಮ ಕಾಲುಗಳನ್ನು ತಾಕ್ತಾ ಇದೆ. ಆ ತಣ್ಣೀರಿನ ಸ್ಪರ್ಶ ಆದಾಗ ನಿಮಗೆ ನಿರಾಳ ಅನ್ನಿಸ್ತಾ ಇದೆ, ಮನಸ್ಸಿಗೆ ಸಂತೋಷವಾಗ್ತಾ ಇದೆ, ಖುಷಿ ಆಗ್ತಾ ಇದೆ. ಸೂರ್ಯನ ಕಿರಣಗಳು ಈಗಷ್ಟೇ ಭೂಮಿ ಮೇಲೆ ಬೀಳ್ತಾ ಇದ್ದಾವೆ. ಸ್ವಚ್ಛವಾದ ಗಾಳಿ, ತಂಪಾದ ಗಾಳಿ ಬೀಸ್ತಾ ಇದೆ. ಆ ಗಾಳಿಯನ್ನು ಕುಡಿತಾ ಕಾಲುಗಳನ್ನು ಒದ್ದೆ ಮಾಡಿಕೊಂಡು ಆರಾಮಾಗಿ ಕೂತಿದ್ದೀರಿ, ರಿಲ್ಯಾಕ್ಸ್ ಆಗಿ ಕೂತಿದ್ದೀರಿ. ಈಗ ನಿಮಗೆ ಅನ್ನಿಸ್ತಾ ಇದೆ, ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನೇನು ವಾಕ್ಯಗಳನ್ನು ಹೇಳ್ತೀನಿ ಅದನ್ನೆಲ್ಲ ಚೆನ್ನಾಗಿ ಫೀಲ್ ಮಾಡಿ, ನೀವು ಅದು ಆಗಿದ್ದೀರಿ, ಆಲ್ರೆಡಿ ನೀವು ಆ ಪೊಸಿಷನಲ್ಲಿ ಇದ್ದೀರಿ ಅಂತ ಕಲ್ಪನೆಯನ್ನು ಮಾಡ್ಕೋಬೇಕು. ಮತ್ತು ಕಲ್ಪನೆ ದೃಢವಾಗ್ತಾ ಬರಬೇಕು. ನೀವೇ ರಿಯಾಲಿಟಿಯಾಗಿ ಬದುಕ್ತಾ ಇದ್ದೀರಿ ಅನ್ನೋ ಒಂದು ಲೆವೆಲಿಗೆ ನೀವು ವಿಜುವಲೈಸೇಷನನ್ನು ಮಾಡಬೇಕು. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ, ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ, ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ, ಹಾಗಾಗಿ ನನ್ನ ಜೀವನವು ಸಮೃದ್ಧವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹಳಾಗಿದ್ದೇನೆ ಅಥವಾ ಅರ್ಹನಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಹಾಗೂ ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೇ ಹೋದರೂ ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ರಿಯಾಲಿಟಿ ಆಗುತ್ತಿದೆ. ನಾನು ಕಂಡಂಥ ಕನಸುಗಳೆಲ್ಲವೂ ಈಗ ರಿಯಲ್ ಆಗಿ ಚೇಂಜ್ ಆಗಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನದಲ್ಲಿ ಆಕರ್ಷಿಸುತ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.
ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸನ್ನು ಕಳಿಸುತ್ತಿದ್ದಾರೆ. ದೇವರು ಮತ್ತು ಯೂನಿವರ್ಸ್ ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್, ಪ್ರಾಸ್ಪರಿಟಿಯನ್ನು ಕಳಿಸುತ್ತಿದ್ದಾರೆ. ಇನ್ಫಿನೈಟ್ ಅಬ್ಯಾಂಡೆನ್ಸನ್ನು ಕಳಿಸುತ್ತಿದ್ದಾರೆ. ಅಂದರೆ ಅಂತ್ಯವಿಲ್ಲದಷ್ಟು ಸಿರಿ, ಸಂಪತ್ತು, ಆರೋಗ್ಯ, ಗೌರವ, ಯಶಸ್ಸು ನನ್ನ ಜೀವನದಲ್ಲಿ ಬಂದಿದೆ. ಹಾಗೂ ನನ್ನ ದೇಹದಲ್ಲಿ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿಯಾಗುತ್ತಿದೆ. ನನ್ನ ಜೀವನ ಸಮೃದ್ಧವಾಗಿದೆ. ನನ್ನ ದೇಹವು ಹೊಸ ಚೈತನ್ಯದೊಂದಿಗೆ ಹೊಸ ಹೊಸ ಕೆಲಸಗಳನ್ನು ಮಾಡಲು ರೆಡಿಯಾಗಿದೆ. ನನಗೆ ಒಂದು ವಿಶೇಷವಾದ ಶಕ್ತಿ ಬಂದಿದೆ. ಐ ಆಮ್ ಪವರ್ಫುಲ್, ಐ ಆಮ್ ಹೆಲ್ದಿ. ನನ್ನ ಆರೋಗ್ಯದಲ್ಲಿ ದಿನೇ ದಿನೇ ಒಳ್ಳೆ ರೀತಿಯ ಸುಧಾರಣೆ ಕಂಡಿದೆ. ಹಾಗೂ ನಾನು ತುಂಬ ಹೆಲ್ದಿಯಾಗಿದ್ದೇನೆ. ಯಾವುದೇ ಥರದ ವಾತಾವರಣ, ಮಳೆ, ಬಿಸಿಲು, ಗಾಳಿ, ಚಳಿ, ಯಾವುದೇ ವಾತಾವರಣಕ್ಕೂ ನನ್ನ ದೇಹ ಆರಾಮಾಗಿ ಒಗ್ಗಿಕೊಳ್ಳುತ್ತದೆ. ಫ್ಲೆಕ್ಸಿಬಿಲಿಟಿ ಬಂದಿದೆ. ವಾತಾವರಣದಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗದೆ ಆರಾಮಾಗಿ ಇದ್ದೇನೆ. ಎಂಥದ್ದೇ ಮಳೆ ಬರಲಿ, ಚಳಿ ಬರಲಿ, ಸೆಕೆ ಬಂದರೂ ಕೂಡ ನನ್ನ ದೇಹ ವಾತಾವರಣಕ್ಕೆ, ಪ್ರಕೃತಿಗೆ ಸರಿಯಾಗಿ ಹೊಂದಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ನಾನು ತುಂಬ ಹೆಲ್ದಿಯಾಗಿದ್ದೇನೆ. ಅದೇ ರೀತಿ ಮಾನಸಿಕವಾಗಿ ತುಂಬ ಹೆಲ್ದಿಯಾಗಿದ್ದೇನೆ. ಎಂಥದ್ದೇ ಸಮಸ್ಯೆ ಬಂದರೂ ತಾಳ್ಮೆಯಿಂದ, ಜಾಣ್ಮೆಯಿಂದ ಪರಿಹರಿಸುವ ಕಲೆಯನ್ನು ಕಲಿತಿದ್ದೇನೆ. ಆ ಕಲೆಯಿಂದ ಬೆಟ್ಟದಂಥ ಸಮಸ್ಯೆ ಬಂದರೂ ಆರಾಮಾಗಿ ನಾನು ಫೇಸ್ ಮಾಡುತ್ತಿದ್ದೇನೆ, ಅದನ್ನು ಬಗೆಹರಿಸುತ್ತಿದ್ದೇನೆ. ಹೌ ವಂಡರ್ಫುಲ್, ಐ ಆಮ್ ಸೋ ಗ್ರೇಟ್ಫುಲ್. ಇಂಥ ಒಂದು ಜಾಣ್ಮೆ, ಇಂಥ ಒಂದು ಒಳ್ಳೆಯ ದೇಹ, ಹಣವನ್ನು ಆಕರ್ಷಿಸುವ ಮ್ಯಾಗ್ನೆಟ್ ಥರ ಆಗಿರುವುದಕ್ಕೆ ನಾನು ಯೂನಿವರ್ಸ್ಗೆ ಹಾಗೂ ದೇವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಫುಲ್ಲಿ ಓಪನ್ ಆಗಿ ಹೇಳಿ, ಓಪನ್ ಅಪ್ ಆಗಿ. ಸಂಕುಚಿತ ಮನೋಭಾವನೆ ಬೇಡ. ನೀವು ಎಷ್ಟು ಫ್ರೀ ಆಗ್ತೀರಾ ಮೆಂಟಲಿ, ಫಿಸಿಕಲಿ, ಅಷ್ಟು ಅಬಂಡೆನ್ಸ್ ನಿಮ್ಮ ಮನೆಗೆ ಬರುತ್ತೆ. ಸೊ ಹಾಗಾಗಿ ನಾಚಿಕೆಯಿಂದ, ಬೇಜಾರಿಂದ ಕೇಳಬೇಡಿ. ಯೂನಿವರ್ಸ್ ಹತ್ರ ಖುಷಿಯಾಗಿ ಇಷ್ಟೆಲ್ಲ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು, ವಂದನೆಗಳು ಮತ್ತು ಗ್ರ್ಯಾಟಿಟ್ಯೂಡನ್ನು ತೋರಿಸಿ, ದೇವರ ಆಶೀರ್ವಾದ ಸಿಕ್ಕಿದ್ದಕ್ಕೆ ನೀವು ಕೃತಜ್ಞತೆಗಳನ್ನು ತೋರಿಸಿ, ಮತ್ತು ಇಷ್ಟೆಲ್ಲ ಜೀವನದಲ್ಲಿ ಒಳ್ಳೆಯದಾಗಿರೋದಕ್ಕೆ ಐ ಆಮ್ ಸೋ ಹ್ಯಾಪಿ ಅಂತ ನಿಮ್ಮ ಫೀಲಿಂಗನ್ನು ಕೂಡ ತೋರಿಸಿ. ಐ ಆಮ್ ಸೋ ಹ್ಯಾಪಿ ಯೂನಿವರ್ಸ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇಂಥ ಒಂದು ಅದ್ಭುತವಾದ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಮತ್ತು ಕೃತಜ್ಞಳಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಇರುವುದೆಲ್ಲ ನಿಮ್ಮ ಹತ್ರ ಏನೇನಿದೆ ಅದಕ್ಕೆಲ್ಲ ಥ್ಯಾಂಕ್ ಯು ಹೇಳಿ, ಖುಷಿಯಾಗಿ ಹೇಳಿ, ವಿತ್ ಸ್ಮೈಲ್, ಓಪನ್ ಅಪ್ ಆಗಿ ಹೇಳಿ. ಬೇಜಾರು, ಅಸೂಯೆ, ನಿರಾಶೆ ಮನಸ್ಸಲ್ಲಿ ಇಟ್ಕೋಬೇಡಿ. ಎಷ್ಟು ಓಪನ್ ಅಪ್ ಆಗಿ ನೀವು ಥ್ಯಾಂಕ್ ಯು ಹೇಳ್ತೀರಾ, ಅಷ್ಟು ಓಪನ್ ಅಪ್ ಆಗಿ ನಿಮಗೆ ಅಬಂಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಯೂನಿವರ್ಸ್ಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು ಯೂನಿವರ್ಸ್, ಥ್ಯಾಂಕ್ ಯು, ಲವ್ ಯು, ಥ್ಯಾಂಕ್ ಯು, ಲವ್ ಯು ಹೇಳ್ತಾ ಇರಿ. ಖುಷಿಯಾಗಿರಿ. ಮನಸ್ಸು ತುಂಬ ಸಂತೋಷವಾಗಿದೆ. ಎಲೆ ಬಿಸಿಲು, ತಂಪಾದ ಗಾಳಿ, ಮನಸ್ಸು ಪ್ರಫುಲ್ಲವಾಗಿದೆ, ನಿರಾಳವಾಗಿದೆ, ಸಂತೋಷವಾಗಿದೆ. ಮನಸ್ಸಿಂದ ಖುಷಿ, ಸಂತೋಷ, ಆನಂದ ಒಟ್ಟಿಗೆ ಆಗ್ತಾ ಇದೆ. ಎಸ್, ಫೀಲ್ ಮಾಡಿ, ಆ ಖುಷಿನ ಫೀಲ್ ಮಾಡಿ. ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಕಾಯಿಲೆಗಳು ಹೋಗಿ ನೀವು ಹೆಲ್ದಿಯಾಗಿದ್ದೀರಿ. ಆ ಆರೋಗ್ಯವನ್ನೊಮ್ಮೆ ಫೀಲ್ ಮಾಡಿ. ನಾನು ತುಂಬ ಸ್ಟ್ರಾಂಗ್ ಆಗಿ ಆರೋಗ್ಯವಾಗಿದ್ದರೆ ಹೇಗಿರ್ತೀನಿ, ನಿಮ್ಮ ದೇಹದಲ್ಲಿ ಆ ಬದಲಾವಣೆ ಆಗಬೇಕು, ಆ ಕಂಪನ ಬರಬೇಕು, ಮೈ ಜುಮ್ ಅನ್ಬೇಕು ಒಂದ್ಸರಿ. ಅದನ್ನು ಫೀಲ್ ಮಾಡಿ. ಆರೋಗ್ಯವಾಗಿದ್ದೀನಿ, ಐ ಆಮ್ ಟೋಟಲಿ ಹೆಲ್ದಿ, ಯಾವುದೇ ಥರದ ಆರೋಗ್ಯ ಸಮಸ್ಯೆ ನನಗಿಲ್ಲ, ಆರಾಮಾಗಿದ್ದೇನೆ, ಖುಷಿಯಾಗಿದ್ದೇನೆ ಅಂತ ಅದನ್ನೊಮ್ಮೆ ಫೀಲ್ ಮಾಡಿ. ನಿಮ್ಮ ದೇಹ ಅದಕ್ಕೆ ಸ್ಪಂದಿಸುತ್ತದೆ. ನಿಮ್ಮ ದೇಹ ಏನು ಮಾಡುತ್ತೆ? ಸ್ಪಂದಿಸುತ್ತೆ. ಸೊ ಹಾಗಾಗಿ ಆ ಸ್ಪಂದನೆಯನ್ನು ಒಮ್ಮೆ ಫೀಲ್ ಮಾಡಿ. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಹಾಗೆ ಮೆಂಟಲ್ ಪೀಸಲ್ಲಿ ಕೂಡ ನಾನು ಮಾನಸಿಕವಾಗಿ ತುಂಬ ನಿರಾಳವಾಗಿದ್ದೇನೆ.
ಯಾವುದೇ ಥರದ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ನಾನು ಡಿಸ್ಟರ್ಬ್ ಆಗಲ್ಲ. ಐ ಆಮ್ ಸ್ಟ್ರಾಂಗ್. ಮೆಂಟಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದನ್ನು ಫೀಲ್ ಮಾಡಿ. ಎನಿಥಿಂಗ್ ನಾನು ಮಾಡಬಹುದು. ಎಲ್ಲವನ್ನು ನಾನು ಮಾಡುವಂಥ ಶಕ್ತಿ ನನಗೆ ಬಂದಿದೆ. ಅಪಾರವಾದ ಬುದ್ಧಿಶಕ್ತಿ ಇದೆ, ಜ್ಞಾನ ಇದೆ, ತಾಳ್ಮೆ ಇದೆ, ಮಾನಸಿಕವಾಗಿ ಸದೃಢವಾಗಿದ್ದೇನೆ ಅಂತ ಅದನ್ನೊಮ್ಮೆ ಫೀಲ್ ಮಾಡಿ. ಎಸ್, ಅದೇ ರೀತಿ ನಾನು ಈ ತಿಂಗಳು 1.5 ರಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಬೇಕಿತ್ತು. ಆಲ್ರೆಡಿ ನನಗೆ ಬಂದಿದೆ. ನನ್ನ ಕಮಿಟ್ಮೆಂಟ್ಗೆ ಬೇಕಾದಷ್ಟು ಹಣವೆಲ್ಲ ನನ್ನ ಕೈ ಸೇರಿದೆ. ಐ ಆಮ್ ಟೋಟಲಿ ಫೈನಾನ್ಷಿಯಲಿ ಫ್ರೀ. ನಾನು ಹಣದಿಂದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಸೇವಿಂಗನ್ನು ಮಾಡ್ತಾ ಇದ್ದೇನೆ. ಹಣ ನನ್ನ ಬಳಿ ಪದೇ ಪದೇ ಬರ್ತಾ ಇದೆ. ನಾನು ಮಾಡುವಂಥ ಕೆಲಸಕ್ಕಿಂತ ಜಾಸ್ತಿ ಹಣವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ದಶದಿಕ್ಕುಗಳಿಂದ ಹಣದ ಸುರಿಮಳೆ ಆಗ್ತಾ ಇದೆ. ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಹಣ ನನ್ನ ಸಂಪಾದನೆಯನ್ನು ಮಾಡ್ತಾ ಇದ್ದೇನೆ. ಸಂಪಾದನೆ ಆಗಿದೆ. ಹಣ ನಿಮ್ಮ ಹತ್ರ ಬಂದಾಗ ಆ ಹಣದ ಸ್ಮೆಲ್ಲನ್ನು ಮಾಡಿ, ಹಣದ ಗರಿ ಗರಿ ಸೌಂಡನ್ನು ಫೀಲ್ ಮಾಡಿ. ನೀವು ಹಣವನ್ನು ಲೆಕ್ಕ ಮಾಡ್ತಾ ಇರೋ ಹಾಗೆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ರೀತಿ ಮನೆಯವರೆಲ್ಲರೂ ನಿಮ್ಮ ಜೊತೆ ಪ್ರೀತಿಯಿಂದ, ಗೌರವದಿಂದ ಸಹಬಾಳ್ವೆಯನ್ನು ನಡೆಸ್ತಾ ಇದ್ದಾರೆ. ಒಂದು ಟೋಟಲಿ ಹೆಲ್ದಿ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿಯನ್ನು ನಿಮ್ಮ ಮನೆಯವರೆಲ್ಲರನ್ನು ಕಲ್ಪನೆ ಮಾಡ್ಕೊಳ್ಳಿ. ಅವ್ರು ನಿಮ್ಮ ಜೊತೆ ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಪ್ರೀತಿಯಿಂದ ಇದ್ದಾರೆ. ಒಂದು ಸಹಬಾಳ್ವೆ ನಡೆಸುವಂಥ ಸುಖ ಸಂಸಾರದ ಒಂದು ಫ್ಯಾಮಿಲಿ ನಿಮ್ಮದಾಗಿದೆ. ಅದನ್ನು ಒಮ್ಮೆ ಫೀಲ್ ಮಾಡಿ. ಐ ಆಮ್ ಸೋ ಹ್ಯಾಪಿ. ಇದೆಲ್ಲವನ್ನು ಫೀಲ್ ಮಾಡ್ತಾ ಹಾಗೆ ಒಂದು ಅರ್ಧ ನಿಮಿಷ ಅದೇ ಫೀಲಿಂಗಲ್ಲಿರಿ. ನೀವು ಆ ಜೀವನವನ್ನು ಜೀವಿಸ್ತಾ ಇದ್ದೀನಿ ಅನ್ನೋ ಒಂದು ಕಲ್ಪನೆಯಲ್ಲಿರಬೇಕು ಯಾವಾಗಲೂ. ಆ ವಿಜುವಲೈಸೇಷನ್ನೇ ನಿಮ್ಮನ್ನು ರಿಯಾಲಿಟಿಗೆ ತಂದು ನಿಲ್ಲಿಸುತ್ತೆ. ನೀವೇನೇನು ವಿಜುವಲೈಸೇಷನ್ ಮಾಡ್ತೀರಾ, ನಿಮ್ಗೆ ಏನೇನು ಬೇಕು, ನನ್ನ ಹತ್ರ ಇದೆಲ್ಲ ಇದೆ ಅಂತ ನೀವು ಕಲ್ಪನೆಯನ್ನು ಮಾಡ್ತಾ ಇರ್ತೀರಾ, ಅದು ಕ್ರಮೇಣ ರಿಯಾಲಿಟಿಯಾಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಥ್ಯಾಂಕ್ ಯು ಹೇಳಿ, ಯಾವಾಗಲೂ ಗ್ರ್ಯಾಟಿಟ್ಯೂಡಲ್ಲಿರಿ, ಕೃತಜ್ಞತರಾಗಿರಿ. ಮತ್ತು ಬೇರೆಯವರಿಗೆ ಎಲ್ಲರಿಗೂ ಬ್ಲೆಸ್ ಮಾಡಿ. ಚೆನ್ನಾಗಿರು, ನೀನು ಅಂದ್ಕೊಂಡಂಥ ಕೆಲಸಗಳೆಲ್ಲ ಆಗಲಿ, ನಿನಗೆ ಒಳ್ಳೆಯದಾಗಲಿ ಅಂತ ಎಲ್ಲರಿಗೂ ಬ್ಲೆಸ್ ಮಾಡುವಂಥ ಗುಣವನ್ನು ಬೆಳೆಸ್ಕೊಳ್ಳಿ. ಓಕೆ, ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಆರಾಮಾಗಿ, ಯಾವುದೇ ಬೇಸರವಿಲ್ಲದೆ, ಆತಂಕವಿಲ್ಲದೆ, ಅದೇ ಖುಷಿಯಿಂದ, ಅದೇ ಹಸುನ್ಮುಖಿಯಾಗಿ, ಅದೇ ನಗುವಿನಿಂದ, ಅದೇ ಸಂತೋಷದಿಂದ ಸಹಜ ಸ್ಥಿತಿಗೆ ಬನ್ನಿ. ಈಗ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಹಾಗೆ ನಮ್ಮ ಗ್ರಾಮದ ದೇವರೇನಿದ್ದಾರೆ, ನಾವು ವಾಸ ಮಾಡ್ತಕ್ಕಂಥ ಗ್ರಾಮದಲ್ಲಿ ಯಾವ ದೇವರು ನೆಲೆಸಿದ್ದಾರೆ ಅವರನ್ನು ಒಮ್ಮೆ ನೆನಪು ಮಾಡ್ಕೊಳ್ಳಿ. ಅದೇ ಥರ ನಮ್ಮ ಮನೆ ದೇವರನ್ನು ಕೂಡ ನೆನಪು ಮಾಡಿ. ತಂದೆ ತಾಯಿ ಮತ್ತು ನೀವು ಯಾರನ್ನು ಗುರುಗಳು ಅಂತ ನಂಬಿದ್ದೀರಿ ಅವರನ್ನು ಒಮ್ಮೆ ಕಲ್ಪನೆ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಮೃದ್ಧ ಜೀವನವನ್ನು ಮಾಡಿ ಹೋದಂಥ ನಮ್ಮ ಪಿತೃಗಳು, ಹಿರಿಯರು, ಅವರ ಆಶೀರ್ವಾದ ತುಂಬ ಮುಖ್ಯ. ಅವರು ಮನಃಶಾಂತವಾಗಿದ್ದರೆ ಮಾತ್ರ ನಮ್ಮ ಕೆಲಸಗಳು ಏಳಿಗೆ ಆಗೋದು. ಅವರಿಗೂ ಕೂಡ ಮನಸಾರೆ ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ತಗೊಳ್ಳಿ. ಎಲ್ಲರೂ ಲೈನಾಗಿ ನಿಂತಿದ್ದಾರೆ. ನೀವು ಕೂಡ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಶರಣಾಗತರಾಗಿ ಅವ್ರ ಹತ್ರ ಕೇಳ್ತಾ ಇದ್ದೀರಾ, ನಾವು ಮಾಡುವಂಥ ಎಲ್ಲ ಕೆಲಸದಲ್ಲೂ ನಮಗೆ ಒಳ್ಳೆಯದಾಗಬೇಕು, ಯಾವುದೇ ಥರದ ಅಡೆತಡೆ ವಿಘ್ನಗಳು ಬಾರದೇ ಹಾಗೆ ನೀವು ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳಿ ಎಲ್ಲರೂ ಹಸನ್ಮುಖರಾಗಿ ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನೀವೇನೇನು ಇಷ್ಟಪಡ್ತೀರಿ ಅದೆಲ್ಲ ನಿಮಗಾಗಲಿ. ಮತ್ತು ವಿಜಯೀ ಭವ, ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ನಿಮಗೆ ವಿಜಯ ಸಿಗಲಿ ಅಂತ ಆಶೀರ್ವಾದವನ್ನು ಮಾಡ್ತಿದ್ದಾರೆ. ನೀವು ಕೂಡ ಅದೇ ಕಲ್ಪನೆಯಲ್ಲಿ ಆಶೀರ್ವಾದವನ್ನು ತಗೊಳ್ಳಿ. ಆರಾಮಾಗಿ ಆಶೀರ್ವಾದವನ್ನು ತಗೊಳ್ಳಿ. ಈಗ ಅದೇ ಮನಸ್ಥಿತಿಯಲ್ಲಿ ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡಿ. ರಬ್ 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 ಮಾಡ್ತಾ ನಿಮ್ಮ ಬಿಸಿಯಾದ ಕೈಗಳಿಂದ ಕಣ್ಣು, ಕೆನ್ನೆ, ಗಲ್ಲ, ತಲೆ, ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಹ್ಯಾಂಡ್ಸಮ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಗ್ರೇಟ್ಫುಲ್, ಐ ಆಮ್ ಪವರ್ಫುಲ್. ನಿಮ್ಮ ಬಗ್ಗೆ ನಿಮಗೆ ಯಾವತ್ತೂ ಕೀಳಿರಿಮೆ ಬರಬಾರದು. ಬೇರೆಯವರಿಗೆ ನಿಮ್ಮನ್ನು ಕಂಪೇರ್ ಮಾಡ್ಕೋಬೇಡಿ. ನಿಮ್ಮ ಪಾತ್ರವನ್ನು ನಿಮಗಿಂತ ಚೆನ್ನಾಗಿ ಪ್ರಪಂಚದಲ್ಲಿ ಮಾಡಲು ಯಾರಿಗೂ ಸಾಧ್ಯವಿಲ್ಲ. ಯು ಆರ್ ಒನ್ ಆ್ಯಂಡ್ ಓನ್ಲಿ. ನಾನೊಬ್ಬಳೇ, ನನಗೆ ನನ್ನ ಥರ ಬೇರೆ ಯಾರು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕಲ್ಪನೆ ಸ್ಟ್ರಾಂಗ್ ಆಗಬೇಕು ನಿಮಗೆ. ಸೊ ಹಾಗಾಗಿ
ನಿಮ್ಮ ಬಗ್ಗೆ ನಿಮಗೆ ಕೀಳಿರಿಮೆ ಬೇಡ. ಆದಷ್ಟು ಬೇರೆಯವರಿಗೆ ನಿಮ್ಮನ್ನು ನೀವು ಹೋಲಿಕೆ ಮಾಡ್ಕೋಬೇಡಿ. ಏನೇ ಮಾಡದಿದ್ರು ನಾನು ಮಾಡ್ತೀನಿ ಅನ್ನೋ ಒಂದು ಗಟ್ಟಿ ನಿರ್ಧಾರವನ್ನು ತಗೊಳ್ಳಿ. ಸೊ ಈಗ ನಿಧಾನವಾಗಿ ಕರಗಳನ್ನು ಓಪನ್ ಮಾಡ್ತಾ ನಿಮ್ಮ ಸಮಯವನ್ನು ತಕ್ಕೊಳ್ತಾ ದೇವರ ದರ್ಶನವನ್ನು ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಸಮಯವನ್ನು ತಗೊಳ್ಳಿ. ಆಯಾಸವಿಲ್ಲದೆ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಕರಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ. ಈ ಭೂಮಿ ತಾಯಿಗೆ ಥ್ಯಾಂಕ್ ಯು ಹೇಳಿ. ಹಾಗೆ ನೀರಿನ ಲೋಟವನ್ನು ತಗೊಳ್ಳಿ. ನೀರಿನ ಲೋಟವನ್ನು ತಗೊಳ್ಳಿ. ನೀರಿಗೆ ಕೂಡ ಥ್ಯಾಂಕ್ ಯು ಹೇಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಥ್ಯಾಂಕ್ ಯು ಸೋ ಮಚ್. ಪಂಚಭೂತಗಳಲ್ಲಿ ಒಂದಾದ ಜಲವೇ, ನೀನು ನನ್ನ ಪ್ರಾಣಶಕ್ತಿಯನ್ನು ಹೆಚ್ಚಿಸಿದ್ದೀಯಾ. ನಾನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನನಗೆ ಸಹಕಾರವನ್ನು ನೀಡಿದ್ದೀಯಾ. ನನ್ನ ಒಳಗಿನ ಪ್ರಾಣವನ್ನು ಹೆಚ್ಚಿಸಿದ್ದೀಯಾ. ನನ್ನ ಸೌಂದರ್ಯವನ್ನು ಹೆಚ್ಚಿಸಿದ್ದೀಯಾ. ನಾನು ಏನೇ ಮಾಡಿದ್ರು ಅದಕ್ಕೆಲ್ಲ ಸಾಕ್ಷಿಯಾಗಿದೆಯಾ. ಇನ್ನು ಮುಂದೆ ಕೂಡ ನನಗೆ ಜೊತೆಯಾಗಿ ನನ್ನ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡ್ತೀಯಾ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ ಹೆಲ್ದಿ. ಐ ಆಮ್ ಸೋ ಹೆಲ್ದಿ. ಐ ಆಮ್ ಹೆಲ್ದಿ. ಐ ಆಮ್ ರಿಚ್. ಐ ಆಮ್ ರಿಚ್. ಐ ಆಮ್ ರಿಚ್. ನಾನು ಆಗರ್ಭ ಶ್ರೀಮಂತಳಾಗಿದ್ದೇನೆ. ನಾನು ಆಗರ್ಭ ಶ್ರೀಮಂತಳಾಗಿದ್ದೇನೆ. ಆಗರ್ಭ ಶ್ರೀಮಂತಳಾಗಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಗ್ರೇಟ್ಫುಲ್. ಐ ಆಮ್ ಗ್ರೇಟ್ಫುಲ್. ಐ ಆಮ್ ಗ್ರೇಟ್ಫುಲ್. ಐ ಆಮ್ ಥ್ಯಾಂಕ್ಫುಲ್. ನಾನು ನಿನಗೆ ತುಂಬ ಧನ್ಯವಾದಗಳನ್ನು ಹೇಳ್ತೇನೆ. ಅದೇ ರೀತಿ ನಾನು ನಿನ್ನನ್ನು ಪ್ರೀತಿಸ್ತೇನೆ. ಐ ಲವ್ ಯು. ಐ ಲವ್ ಯು. ಐ ಲವ್ ಯು ಹೇಳಿ ನೀರನ್ನು ಎನರ್ಜೈಸ್ ಮಾಡಿ. ನಿಮಗೆ ಬೇಕಾದಂಥದ್ದೆಲ್ಲ ನೀರಿನ ಹತ್ರ ಹೇಳಿ. ನೀರಿನ ಜೊತೆ ಮಾತಾಡಿ. ಥ್ಯಾಂಕ್ ಯು ಹೇಳಿ ನಿಧಾನವಾಗಿ ನೀರನ್ನು ಕುಡಿ. ಈಗ ಮಾಡೋಣ ಮಯೂರ್ಮ. ಅಂತ್ಯವಿಲ್ಲದ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಕಡೆಯಿಂದ ಯೂನಿವರ್ಸ್ಗೆ ಕೊಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಲವ್ ಯು ಯೂನಿವರ್ಸ್. ಎಷ್ಟು ಓಪನ್ ಅಪ್ ಆಗಿ ಯೂನಿವರ್ಸ್ ಜೊತೆ ಮಾತಾಡ್ತೀರಾ ಅಷ್ಟು ಬೇಗ ಕನೆಕ್ಟ್ ಆಗ್ತೀರಾ. ಎಲ್ಲ ಫೀಲಿಂಗ್ಸ್ನ ಶೇರ್ ಮಾಡ್ಕೊಳ್ಳಿ ಯೂನಿವರ್ಸ್ ಜೊತೆ. ಓಕೆ, ಥ್ಯಾಂಕ್ ಯು. ಈಗ ಸಮಯ ತಥಾಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಬ್ಲೆಸ್ಸೆಡ್ ಆಗಿರಿ. ನಾನು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನನಗೆ ಕೂಡ ತಥಾಸ್ತುವನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಇಂದಿನ ಈ ದಿನ ಶುಭಕರವಾಗಿದೆ. ನೀವು ಅಂದುಕೊಂಡಂಥ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರಿದೆ. ಥ್ಯಾಂಕ್ ಯು. ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಪುಟಾಣಿಗೂ ಕೂಡ ಥ್ಯಾಂಕ್ ಯು. ಲೊಕೇಶನ್ ಅನ್ನ ಇವತ್ತು ಗ್ರೂಪ್ ಅಲ್ಲಿ ಹಾಕ್ತೇನೆ. ಓಕೆ ಓಕೆ, ಲೊಕೇಶನ್ ಇದೆ ಗ್ರೂಪ್. ಹಾಗೆ ಒಂದು ಸಣ್ಣ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಏನೇನ್ ಮಾಡ್ಬೇಕು, ಏನೇನ್ ತರಬೇಕು ಅಂತ. ತಥಾಸ್ತು. ಏನ್ ಹೆಸರು ನಿಮ್ದು? ಲಾವಣ್ಯ. ಹುಡುಗಿನ ನೀನು? ಹುಡುಗ ಅನ್ಕೊಂಡಿದ್ದೆ. ಸೂಪರ್. ಎಷ್ಟನೇ ಕ್ಲಾಸು? ಇನ್ನ ಹೋಗ್ತಾ ಇಲ್ಲ ಸ್ಕೂಲ್ಗೆ. ವೆರಿ ಗುಡ್. ಆರಾಮಾಗಿ ಮನೇಲಿರು. ಸ್ಕೂಲ್ಗೆ ಹೋದ್ಮೇಲೆ ಇದ್ದಿದ್ದೆ. ಬಾಯ್ ಬಾಯ್.
ಓಕೆ ಎಲ್ಲರೂ ಟೇಕ್ ಕೇರ್, ಹುಷಾರಾಗಿರಿ, ಬಾಯ್.